Hi everyone, I am explaining module 2 important questions for exams. So without wasting more time, let's get started. Define redundancy, explain CRC encoder and CRC decoder. ಫಸ್ಟು ರಿಡಂಡೆನ್ಸಿ ಅಂದರೆ ಏನು ಅಂತ ಡಿಫೈನ್ ಮಾಡಬೇಕು ಆ್ಯಂಡ್ ಸಿ ಆರ್ ಸಿ ಎನ್ಕೋಡರ್ ಮತ್ತು ಡಿಕೋಡರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಸಿ ಆರ್ ಸಿ ಎನ್ಕೋಡರ್ ಆ್ಯಂಡ್ ಡಿಕೋಡರ್ ಫಸ್ಟ್ ಸೆಂಟ್ರಲ್ ಕಾನ್ಸೆಪ್ಟ್ ಇನ್ ಡಿಟೆಕ್ಟಿಂಗ್ ಆರ್ ಕರೆಕ್ಟಿಂಗ್ ಎರರ್ಸ್ ಇಸ್ ಕಾಲ್ಡ್ ರಿಡಂಡೆನ್ಸಿ. ಸೊ ಡಿಟೆಕ್ಟಿಂಗು ಮತ್ತು ಕರೆಕ್ಟಿಂಗ್ ಎರರ್ಸ್ನ ರಿಡಂಡೆನ್ಸಿ ಅಂತ ಕರಿತೀವಿ. ಟು ಬಿ ಏಬಲ್ ಟು ಡಿಟೆಕ್ಟ್ ಆರ್ ಕರೆಕ್ಟ್ ಎರರ್ಸ್ ವಿ ನೀಡ್ ಟು ಸೆಂಡ್ ಸಮ್ ಎಕ್ಸ್ಟ್ರಾ ಬಿಟ್ ವಿತ್ ಅವರ್ ಡೇಟಾ. ದೀಸ್ ರಿಡಂಡೆಂಟ್ ಬಿಟ್ಸ್ ಆರ್ ಆ್ಯಡೆಡ್ ಬೈ ಸೆಂಡರ್ ಆ್ಯಂಡ್ ರಿಮೂವ್ಡ್ ಬೈ ರಿಸೀವರ್. ಸೊ ನಾವು ಡೇಟಾ ಕರೆಕ್ಟ್ ಆಗಿದೆಯಾ ಇಲ್ವಾ ಅಥವಾ ಎರರ್ಸ್ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡೋದಕ್ಕೆ ವಿಲ್ ಸೆಂಡ್ ಸಮ್ ಎಕ್ಸ್ಟ್ರಾ ಬಿಟ್ ವಿತ್ ದ್ಯಾಟ್ ಡೇಟಾ ವರ್ಡ್, ಸರಿನಾ? ಅದು ಎನ್ಕೋಡರಲ್ಲಿ ದಟ್ ಈಸ್ ಸೆಂಟ್ ಬೈ ಸೆಂಡರ್, ಆ್ಯಂಡ್ ಡಿಕೋಡರಲ್ಲಿ ದಟ್ ವಿಲ್ ಬಿ ರಿಮೂವ್ಡ್ ಬೈ ರಿಸೀವರ್. ದೇರ್ ಪ್ರೆಸೆನ್ಸ್ ಅಲೋಸ್ ರಿಸೀವರ್ ಟು ಡಿಟೆಕ್ಟ್ ಆರ್ ಕರೆಕ್ಟ್ ದ ಕರಪ್ಟೆಡ್ ಬಿಟ್ಸ್. ಸೊ ಈ ಎಕ್ಸ್ಟ್ರಾ ಬಿಟ್ಸ್ ಪ್ರೆಸೆಂಟ್ ಆಗಿರೋದ್ರಿಂದ ಡಿಕೋಡರ್ಗೆ ಅದರಲ್ಲಿ ಕರಪ್ಟ್ ಬಿಟ್ಸ್ ಇದೆಯಾ ಅಥವಾ ಡೂಪ್ಲಿಕೇಟೆಡ್ ಬಿಟ್ಸ್ ಇದೆಯಾ ಅನ್ನೋದನ್ನ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಯು ಹ್ಯಾವ್ ಟು ಡ್ರಾ ದಿಸ್ ಡಯಾಗ್ರಾಮ್. ಡೇಟಾ ವರ್ಡು ಏನೋ ಒಂದು ಕಳಿಸ್ತೀರಾ, A3, A2, A1, A0 ಅಂತ. ನೆಕ್ಸ್ಟು ಜನ್ರೇಟರ್ ಒಳಗಡೆ ದಿಸ್ 3 ರಿಡಂಡೆಂಟ್ ಬಿಟ್ಸ್. ಸೊ ಇಫ್ ಯು ಪುಟ್ 4 ವರ್ಡ್ಸ್ 3 ರಿಡಂಡೆಂಟ್ ಬಿಟ್ಸ್ ಇರಬೇಕು. ದಟ್ ಈಸ್ ಡೇಟಾ ವರ್ಡ್ ಮೈನಸ್ 1 ಬಿಟ್ ಇರಬೇಕು ಯಾವಾಗ್ಲೂ. ಓಕೆ, ಅದು ಜನ್ರೇಟರ್ ಒಳಗಡೆ ಕಳಿಸ್ತೀರಾ. ದಿಸ್ 3 ಬಿಟ್ಸ್ R2, R1, R0 ದಟ್ ಈಸ್ ರಿಡಂಡೆಂಟ್ ಬಿಟ್. ಕೋಡ್ ವರ್ಡ್ ಆರ್ ಡೇಟಾ ವರ್ಡ್ ಅದೇ ಥರ ಇರುತ್ತೆ. ನೆಕ್ಸ್ಟು ಕೋಡ್ ವರ್ಡಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅನ್ರಿಲಯಬಲ್ ಟ್ರಾನ್ಸ್ಮಿಷನಿಂದ. ಅನ್ರಿಲಯಬಲ್ ಟ್ರಾನ್ಸ್ಮಿಷನ್ ಇಸ್ ನಥಿಂಗ್ ಬಟ್ ದೆರ್ ವಿಲ್ ಬಿ ನೋ ಗ್ಯಾರಂಟಿ ದ್ಯಾಟ್ ಟ್ರಾನ್ಸ್ಮಿಟ್ ಆಗಿರೋ ಡೇಟಾ ಲೈಕ್ ಅಲ್ಲಿಗೆ ಹೋಗಿ ಕರೆಕ್ಟಾಗಿ ತಲುಪತ್ತಾ ಇಲ್ವಾ ಅಂತ. ನೆಕ್ಸ್ಟು ಇಲ್ಲಿ ಚೆಕ್ಕರ್ಗೆ ಹೋಗುತ್ತೆ. ಚೆಕ್ಕರಲ್ಲಿ B2 ಲೈಕ್ ಆಲ್ ದಿಸ್ ಕೋಡ್ ವರ್ಡ್ ವಿತ್ ದಿಸ್ ಹೋಗುತ್ತೆ. ಬಟ್ ಡಿಸಿಷನ್ ಲಾಜಿಕ್ಗೆ ಲೈಕ್ ಡೋಂಟ್ ಗೆಟ್ ಕನ್ಫ್ಯೂಸ್, ನಂಗೆ ಜಾಗ ಇರಲಿಲ್ಲ ಸೊ ಇಟ್ಸ್ ಕಂಜೆಸ್ಟೆಡ್ ಹಿಯರ್. ಇಲ್ಲಿ ಜಸ್ಟ್ B3, B2, B1, B0 ಮಾತ್ರ ಡಿಸಿಷನ್ ಲಾಜಿಕ್ಗೆ ಹೋಗುತ್ತೆ. ಎವ್ರಿಥಿಂಗ್ ವಿಲ್ ಗೋ ಫಾರ್ ಚೆಕ್ಕರ್. ಚೆಕ್ಕರ್ ವಿಲ್ ಆಪ್ಟೈನ್ ಸಮಥಿಂಗ್ ಕಾಲ್ಡ್ ಸಿಂಡ್ರೋಮ್ ಅಂತ. S2, S1, S0 ದಟ್ ಈಸ್ ದಿಸ್ R2, R1, R0 ಸಿಂಡ್ರೋಮ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಈ ಸಿಂಡ್ರೋಮ್ಸು ಇಲ್ಲ ಡಿವೈಸರ್ ಇರುತ್ತೆ. ಸೊ ಜನರೇಟರ್ ಮತ್ತು ಚೆಕ್ಕರ್ ಮಧ್ಯೆ ಡಿವೈಸರ್ ದಟ್ ವಿಲ್ ಡಿವೈಡ್. ಸೊ ಆ ಚೆಕ್ಕರಲ್ಲಿ ಸಿಂಡ್ರೋಮ್ಸ್ ಎಲ್ಲ ಡಿವೈಡ್ ಮಾಡಿದಾಗ ಝೀರೋಸ್ ಬಂದಾಗ ಅದು ಡಿಸಿಷನ್ ಲಾಜಿಕ್ಕಿಗೆ ಹೋಗುತ್ತೆ. ಡಿಸಿಷನ್ ಲಾಜಿಕ್ಕಿಗೆ ಹೋದ್ಮೇಲೆ ಇದೆಲ್ಲ ಝೀರೋಸ್ ಇದ್ದರೆ ಇಟ್ ವಿಲ್ ಅಕ್ಸೆಪ್ಟ್. ಇದೆಲ್ಲ ಝೀರೋ ಇಲ್ಲ ಬೇರೆ ಏನಾದರೂ ಬಂದಿದ್ದರೆ ಇಟ್ ವಿಲ್ ಡಿಸ್ಕಾರ್ಡ್. ಸೊ ಡೇಟಾ ವರ್ಡ್ ಅಗೇನ್ ಸೇಮ್ ಏನು ಸೆಂಡ್ ಮಾಡಿರ್ತೀವೋ ಅದೇ ಬಂದಿರುತ್ತೆ. ದಿಸ್ ಇಸ್ ಎನ್ಕೋಡರ್ ಸೈಡ್, ದಿಸ್ ಇಸ್ ಡಿಕೋಡರ್ ಸೈಡ್. ಕೀಪ್ ದಿಸ್ ಹೋಲ್ ಡಯಾಗ್ರಾಮ್ ಇನ್ ಮೈಂಡ್. ನೆಕ್ಸ್ಟ್ ವಿ ಹ್ಯಾವ್ ಎನ್ಕೋಡರ್ ಮತ್ತು ಡಿಕೋಡರ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಷ್ಟೇ. ಸೊ ದ ಎನ್ಕೋಡರ್ ಟೇಕ್ಸ್ ಡೇಟಾ ವರ್ಡ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಅಂದರೆ ಅಪೆಂಡ್ಸ್ ಇಟ್ ವಿತ್ N-K ನಂಬರ್ ಆಫ್ ಝೀರೋಸ್. ಸೊ ವಿ ಹ್ಯಾಡ್ 4 ಡೇಟಾ ವರ್ಡ್ಸ್, 3 ರಿಡಂಡೆಂಟ್ ಬಿಟ್ಸ್ನ ಆ್ಯಡ್ ಮಾಡ್ತೀವಲ್ವಾ. ದಟ್ ಈಸ್ ದ್ಯಾಟ್ ಇಟ್ ಡಿವೈಡ್ಸ್ ದ ಆರ್ಗ್ಯುಮೆಂಟೆಡ್ ಡೇಟಾ ವರ್ಡ್ ಬೈ ಡಿವೈಸರ್. ಸೊ ಡೇಟಾ ವರ್ಡ್ನ ಡಿವೈಸರಿಂದ ಡಿವೈಡ್ ಮಾಡುತ್ತೆ ಆ್ಯಂಡ್ ಟ್ರಾನ್ಸ್ಮಿಟ್ಸ್ ಟು ಡಿಕೋಡರ್. ಸೊ ಡಿಕೋಡರಲ್ಲಿ ಏನಾಗುತ್ತೆ ಅಂದರೆ ದ ಕೋಡ್ ವರ್ಡ್ ಕ್ಯಾನ್ ಚೇಂಜ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್, ದಟ್ ಈಸ್ ಅನ್ರಿಲಯಬಲ್ ಟ್ರಾನ್ಸ್ಮಿಷನ್ ಆಗ್ತಿರುತ್ತೆ. ದ ಡಿಕೋಡರ್ ದ ಸೇಮ್ ಡಿವಿಷನ್ ಪ್ರೋಸೆಸ್ ಆಸ್ ಎನ್ಕೋಡರ್. ಸೊ ಎನ್ಕೋಡರ್ ಏನು ಮಾಡಿರುತ್ತೋ ಡಿಕೋಡರು ಅದೇ ಡಿವಿಷನ್ ಪ್ರೋಸೆಸ್ನ ಮಾಡುತ್ತೆ. ದ ರಿಮೈಂಡರ್ ಆಫ್ ದಿಸ್ ಡಿವಿಷನ್ ಇಸ್ ಸಿಂಡ್ರೋಮ್. ಸೊ ವಿ ಸಾ ದಿಸ್ ಅಲ್ಲ, ಈ ಡಿಕೋಡರ್ದು ಡಿವಿಷನ್ ರಿಮೈಂಡರು ಸಿಂಡ್ರೋಮ್ ಬರುತ್ತೆ. ಸೊ ಈ ಸಿಂಡ್ರೋಮು, ಇಫ್ ದ ಸಿಂಡ್ರೋಮ್ ಇಸ್ ಆಲ್ ಝೀರೋಸ್ ದೆರ್ ಈಸ್ ನೋ ಎರರ್ ವಿತ್ ಹೈ ಪ್ರಾಬಬಿಲಿಟಿ ದ ಡೇಟಾ ವರ್ಡ್ ಇಸ್ ಸಪ್ರೇಟೆಡ್ ಫ್ರಮ್ ದ ಕೋಡ್ ವರ್ಡ್ ಆ್ಯಂಡ್ ಅಕ್ಸೆಪ್ಟೆಡ್. ಸಪೋಸ್ ಇಫ್ ಯು ಥಿಂಕ್ 1100 ಇದನ್ನು ನೀವು ಸೆಂಡ್ ಮಾಡಬೇಕು, ಅಲ್ಲಿ ರಿಡಂಡೆಂಟ್ ಬಿಟ್ ಆ್ಯಡ್ ಆಗುತ್ತೆ 011 ಅಂತ. ಈ 011 ಇಟ್ ವಿಲ್ ಬಿ ಲೈಕ್ ಫುಲ್ ಹೋಲ್ ಥಿಂಗ್, ದಿಸ್ ಡೇಟಾ ವರ್ಡ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಥ್ರೂ ಅನ್ರಿಲಯಬಲ್ ಟ್ರಾನ್ಸ್ಮಿಷನ್. ಸೊ ಅವಾಗ ಇದು ಕೋಡ್ ವರ್ಡ್ ಆಗುತ್ತೆ. ಈ ಕೋಡ್ ವರ್ಡು ಡಿವಿಷನ್ ಅಲ್ಲಿ ಚೆಕ್ ಆಗುತ್ತೆ. ಡಿವಿಷನಲ್ಲಿ ಚೆಕ್ ಆದಾಗ ದಿಸ್ ಹೋಲ್ ಪಾರ್ಟು 000 ಬಂದರೆ, ಆರ್ ಇಫ್ ದಿಸ್ ಹೋಲ್ ಥಿಂಗ್ ಡಿವೈಡೆಡ್ ಬೈ ದ ಡಿವೈಸರ್ ಏನಿದೆ ಅದು 000 ಬಂದರೆ ಇಟ್ಸ್ ಕನ್ಫರ್ಮ್ ದಟ್ ದ ಕೋಡ್ ವರ್ಡ್ ಈಸ್ ನಾಟ್ ಚೇಂಜ್. ಅಕಸ್ಮಾತ್ ಏನಾದರೂ 00 ಬಂದಿಲ್ಲ, 0001 ಈ ಥರ ಬಂತು ಅಂದರೆ ರಿಮೈಂಡರು ಕೋಡ್ ವರ್ಡ್ ಚೇಂಜ್ ಆಗಿದೆ ಅಂತ. ಆ್ಯಂಡ್ ಡಿಸಿಷನ್ ಲಾಜಿಕ್ಕಿಗೆ ಹೋಗಿದ ತಕ್ಷಣ ಇಟ್ ವಿಲ್ ಸಪ್ರೇಟ್. ಸೊ 000 ಬಂದಿದ್ದ ತಕ್ಷಣ ಇಟ್ ವಿಲ್ ಸಪ್ರೇಟ್ ಬೋತ್ ಕೋಡ್ ವರ್ಡ್ ಆ್ಯಂಡ್ ಡೇಟಾ ವರ್ಡ್. ರಿಡಂಡೆಂಟ್ ಬಿಟ್ ಜೊತೆ ಇರೋ ಡೇಟಾ ವರ್ಡ್ನ ಸಪ್ರೇಟ್ ಮಾಡುತ್ತೆ. Second question we have, distinguish between flow control and error control. Explain stop and wait protocol. This stop and wait protocol you have in 4th module also. So if you read there it will be easy here, or if you read here it will be easy there. So flow control and error control are 2 important functions of data link layer. So now module 2 ಅಲ್ಲಿ data link layer ಬಗ್ಗೆ ಕಲಿತಿರೋದು. So flow control and error control are 2 main functions of this layer. So that ensures reliable communication between sender and receiver. So reliable in the sense there will be guaranteed data delivery between sender and receiver. Flow control refers to technique used to regulate the rate of data transmission between sender and receiver. Its main purpose is to prevent the sender from sending data faster than receiver can process.
So, one of the example for this is when you go for Golgappa shop, Golgappa Anna, he'll be giving Golgappa frequently. So, he is the sender and you are the receiver. ಅವ್ರು ತುಂಬ ಬೇಗ ಕೊಡ್ತಿದ್ರೆ ಯು ಕ್ಯಾಂಟ್ ಕನ್ಸ್ಯೂಮ್ ಇಟ್ ರೈಟ್. ಸೊ ಯು ನೀಡ್ ಸಮ್ ಬ್ರೇಕ್ ದೇರ್. ಸೊ ದ್ಯಾಟ್ ಬ್ರೇಕ್ ಹಿಯರ್ ರೆಫರ್ಸ್ ಟು ಫ್ಲೋ ಕಂಟ್ರೋಲ್, ಸರಿನಾ? So its main purpose is to prevent the sender from sending data faster. Receiver can process, thus avoiding overflow. Flow control ensures smooth data transmission even when sender is faster than receiver. So flow control sender ಮತ್ತು ರಿಸೀವರ್ ಮಧ್ಯ ಓವರ್ಫ್ಲೋ ಆದಾಗ ಅಲ್ಲಿ ಫ್ಲೋ ಕಂಟ್ರೋಲ್ ಅನ್ನೋ ಕಾನ್ಸೆಪ್ಟ್ನ ತೊಗೊಬಂದಾಗ ಸೊ ಇಟ್ ಎನ್ಶೋರ್ಸ್ ಸ್ಮೂತ್ ಡೇಟಾ ಈವನ್ ಇಫ್ ದ ಡೇಟಾ ಇಸ್ ಫಾಸ್ಟರ್, ಈವನ್ ಇಫ್ ದ ಸೆಂಡರ್ ಇಸ್ ಫಾಸ್ಟರ್. So example for this is stop and wait protocol. So the error control, as the name itself suggests, error control refers to set of mechanism used to detect and control errors that occur during data transmission. So error control ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಡಿಟೆಕ್ಟ್ ಆ್ಯಂಡ್ ಕರೆಕ್ಟ್ ದ ಎರರ್ ಅಕರ್ ಡ್ಯೂರಿಂಗ್ ಡೇಟಾ ಟ್ರಾನ್ಸ್ಮಿಷನ್. ಫ್ಲೋ ಕಂಟ್ರೋಲಲ್ಲಿ ಸೆಂಡರು ಬೇಗ ತುಂಬ ಫಾಸ್ಟಾಗಿ ಡೇಟಾ ಕಳಿಸ್ತಿದ್ರೆ ಅದನ್ನು ಸ್ಲೋ ಮಾಡುತ್ತೆ. ಎರರ್ ಕಂಟ್ರೋಲಲ್ಲಿ ಏನಾದರೂ ಎರರ್ಸ್ ಇದೆಯಾ ಡೇಟಾದಲ್ಲಿ ಅಂತ ಡಿಟೆಕ್ಟ್ ಮಾಡಿ ಕರೆಕ್ಟ್ ಮಾಡುತ್ತೆ. ಸೊ ಎರರ್ಸ್ ಮೇ ಅಕರ್ ಡ್ಯೂ ಟು ನಾಯ್ಸ್, ಸಿಗ್ನಲ್ or data loss. Error control ensures reliable delivery by detecting corrupted or lost frames and retransmitting them when necessary. So error control it ensures reliable delivery. ಮತ್ತೆ ಅದೇನಾದರೂ ಎರರ್ ಅಥವಾ ಫ್ರೇಮ್ ಲಾಸ್ಟ್ ಆಗಿದ್ರೆ ಇಟ್ ವಿಲ್ ರೀಟ್ರಾನ್ಸ್ಮಿಟ್ ದಟ್ ಫ್ರೇಮ್ ಅಗೇನ್. ಸೊ ದ ಟೆಕ್ನಿಕ್ ಯೂಸ್ಡ್ ಇಸ್ ಗೋ ಬ್ಯಾಕ್ ಎನ್ ಪ್ರೋಟೋಕಾಲ್. ಸೊ ಇದಕ್ಕೇನಾದರೂ ಎಕ್ಸಾಂಪಲ್ ಕೇಳಿದರೆ ಯು ಕ್ಯಾನ್ ಜಸ್ಟ್ ಡ್ರಾ ಗೋ ಬ್ಯಾಕ್ ಎನ್ ಪ್ರೋಟೋಕಾಲ್ದು ಮತ್ತು ಪ್ರೀವಿಯಸ್ ಒನ್ಗೆ ಸ್ಟಾಪ್ ಆ್ಯಂಡ್ ವೇಟ್ದು ಯು ಕ್ಯಾನ್ ರೈಟ್ ದ ಎಕ್ಸಾಂಪಲ್. ಸ್ಟಾಪ್ ಆ್ಯಂಡ್ ವೇಟ್ ಪ್ರೋಟೋಕಾಲ್. ಸೊ ಸ್ಟಾಪ್ ಆ್ಯಂಡ್ ವೇಟ್ ಪ್ರೋಟೋಕಾಲ್ ಯೂಸಸ್ ಬೋತ್ ಫ್ಲೋ ಕಂಟ್ರೋಲ್ ಆ್ಯಂಡ್ ಎರರ್ ಕಂಟ್ರೋಲ್. In this protocol, the sender sends one frame at a time and waits for an acknowledgement before sending the next one. Timer is added to resend packet if acknowledgement is not received. So there will be a sender and receiver. He want to send a frame. ಸೊ ಫ್ರೇಮ್ ಸೆಂಡ್ ಆಗಿದ ತಕ್ಷಣ ಹಿ ವೋಂಟ್ ಸೆಂಡ್ ಒನ್ ಮೋರ್ ಫ್ರೇಮ್ ಅಗೇನ್ ಬಿಕಾಸ್ ಓವರ್ಫ್ಲೋ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಫ್ರೇಮ್ ಸೆಂಡ್ ಆದಮೇಲೆ ಅಕ್ನಾಲೆಡ್ಜ್ಮೆಂಟ್ ಬರೋ ತನಕ ದ ಸೆಂಡರ್ ವಿಲ್ ವೇಟ್, ಅವಾಗೇ ನೆಕ್ಸ್ಟ್ ಫ್ರೇಮ್ನ ಕಳಿಸ್ತಾರೆ. ಸೊ ನೆಕ್ಸ್ಟ್ ಫ್ರೇಮ್ ಕಳಿಸಾದ್ಮೇಲೆ ಅಕ್ನಾಲೆಡ್ಜ್ಮೆಂಟ್ ಬರೋ ತನಕ ವೆಯ್ಟ್ ಮಾಡ್ತಾರೆ. ಇಲ್ಲಿ ಫಸ್ಟ್ ಫ್ರೇಮ್ 0th ಫ್ರೇಮ್ ಹೋಗಿದೆ, ಸೆಕೆಂಡ್ ಫ್ರೇಮು ಲಾಸ್ಟ್. ಸೊ ದೆರ್ ವಿಲ್ ಬಿ ಸಮ್ ಎರರ್ ಆರ್ ಕರಪ್ಷನ್ ಹಿಯರ್. ಸೊ ಇದು ಲಾಸ್ಟ್ ಆದಾಗ ಫ್ರೇಮ್, ಸೊ ದಿಸ್ ಸೆಕೆಂಡ್ ಫ್ರೇಮ್ ವಿಲ್ ಬಿ ರೀಸೆಂಟ್ ಅಗೇನ್ ಆ್ಯಂಡ್ ಇಲ್ಲಿ ಅಕ್ನಾಲೆಡ್ಜ್ಮೆಂಟ್ ರಿಸೀವ್ ಆಗಿದೆ. ಸೊ ದಿಸ್ ಟೈಮರ್ ಏನಾದರೂ ಟೈಮರ್ ಎಕ್ಸ್ಪೈರ್ ಆದ್ರೂ ದೆರ್ ವಿಲ್ ಬಿ ಕರಪ್ಷನ್ ಆರ್ ಲಾಸ್ ಆಫ್ ಡೇಟಾ ಅಂತ ಇಟ್ ವಿಲ್ ಕನ್ಸಿಡರ್ ಆ್ಯಂಡ್ ಇಟ್ ವಿಲ್ ಸೆಂಡ್ ಅಗೇನ್. ಹೋಪ್ ಯು ಅಂಡರ್ಸ್ಟುಡ್ ದ ಸ್ಟಾಪ್ ಆ್ಯಂಡ್ ವೇಟ್. ಅದಕ್ಕೆ ಎಫ್ ಎಸ್ ಎಮ್ ಡಯಾಗ್ರಾಮ್ ಅಂತ ಬಿಡಿಸ್ಬೇಕು. ಎಫ್ ಎಸ್ ಎಮ್ ಡಯಾಗ್ರಾಮ್ ಸ್ಟಾಪ್ ಆ್ಯಂಡ್ ವೇಟ್ ಎಫ್ ಎಸ್ ಎಮ್ ಡಯಾಗ್ರಾಮ್ ಫಾರ್ ಸ್ಟಾಪ್ ಆ್ಯಂಡ್ ವೇಟ್. ಸೊ ರೆಡಿ ಆ್ಯಂಡ್ ಬ್ಲಾಕಿಂಗ್, ಈ ಎರಡು ಕೀವರ್ಡ್ಸ್ನ ನೆನ್ಪಿಟ್ಕೊಳ್ಳಿ. ರೆಡಿ, ಬ್ಲಾಕಿಂಗ್. ರೆಡಿ ಸ್ಟಾರ್ಟ್ ಮಾಡ್ತಾರೆ ಸೆಂಡ್ ಮಾಡೋದಕ್ಕೆ. ಸೊ ಬ್ಲಾಕಿಂಗಲ್ಲಿ ದೆರ್ ಆರ್ 2 ಮೇಯ್ನ್ ಕ್ರೈಟೀರಿಯಾಸ್ ಅಲ್ವಾ. ಒಂದು ಟೈಮ್ ಔಟ್ ಆದರೆ ರೀಸೆಂಡ್ ಮತ್ತು ರೀಸ್ಟಾರ್ಟ್ ಟೈಮರ್ ಆಗುತ್ತೆ. ಸೊ ಇನ್ನೊಂದು ಕರಪ್ಟ್ ಆಗಿದ್ದರೆ ಡಿಸ್ಕಾರ್ಡ್ ಆಗುತ್ತೆ, ಆವಾಗ ಬ್ಲಾಕ್ ಆಗುತ್ತೆ. ದಟ್ ವಿಲ್ ಬಿ ಡಿಸ್ಕಾರ್ಡೆಡ್ ಅಂತ, ಟೈಮ್ ಔಟ್ ಮತ್ತು ಕರಪ್ಟ್ ಆದರೆ. ಇಲ್ಲ ಅಂದರೆ ಲೈಕ್ ಕರೆಕ್ಟ್ ಎರಡು ಪಕ್ಕ ರಿಸೀವ್ ಆದರೆ, ದಟ್ ಈಸ್ ಫ್ರೇಮ್ ಇಸ್ ರಿಸೀವ್ಡ್ ಅಂದರೆ ಅಕ್ನಾಲೆಡ್ಜ್ಮೆಂಟ್ ರಿಸೀವರ್ ಸೈಡ್ ಇಂದ ಸೆಂಡರ್ ಸೈಡಿಗೆ ರಿಸೀವ್ ಆಗುತ್ತೆ. ದಟ್ ಈಸ್ S+1 ಸ್ಟಾಪ್ ದ ಟೈಮರ್. ರಿಸೀವರ್ ಸೈಡಲ್ಲಿ ಜಸ್ಟ್ ಒಂದೇನೆ ರೆಡಿ. ಹಿಯರ್ ದೆರ್ ಆರ್ 3 ಮೇನ್ ಕಂಡೀಷನ್ಸ್. ಕರಪ್ಟ್ ಆಗಿದ್ದರೆ ಡಿಸ್ಕಾರ್ಡ್ ಮಾಡ್ತೀವಿ, ಕರೆಕ್ಟ್ ಆಗಿದ್ದರೆ ಸೆಂಡ್ ಅಕ್ನಾಲೆಡ್ಜ್ಮೆಂಟ್, ಓಲ್ಡ್ ಪ್ಯಾಕೆಟ್ ಆಗಿದ್ದರೆ ಡಿಸ್ಕಾರ್ಡ್ ಆ್ಯಂಡ್ ಸೆಂಡ್ ಓಲ್ಡ್ ಅಕ್ನಾಲೆಡ್ಜ್ಮೆಂಟ್. This is the thing. And list and explain control field of I frame, S frame and U frame. So control field ಇದು HDLC ಪ್ರೋಟೋಕಾಲಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದ ಸಬ್ ಪಾರ್ಟ್ ಆಫ್ ದಟ್ HDLC. ಅದರಲ್ಲಿ HDLC ಒಳಗಡೆ ದೆರ್ ಆರ್ ನಂಬರ್ ಆಫ್ ಫೀಲ್ಡ್ಸ್. ಸೊ ಅದರಿಂದ ದೇ ಹ್ಯಾವ್ ಗಿವನ್ ದಿಸ್ ಕ್ವಶನ್ ಐ ಯು ಎಸ್ ಫ್ರೇಮ್ನ ಎಕ್ಸ್ಪ್ಲೇನ್ ಮಾಡಿ ಅಂತ. ಕಂಟ್ರೋಲ್ ಫೀಲ್ಡ್ಸ್ ಡಿಟರ್ಮೈನ್ ದ ಟೈಪ್ ಆಫ್ ಫ್ರೇಮ್ ಆ್ಯಂಡ್ ಡಿಫೈನ್ ಇಟ್ಸ್ ಫಂಕ್ಷನಾಲಿಟಿ. ಸೊ ಕಂಟ್ರೋಲ್ ಫೀಲ್ಡ್ ಏನು ಮಾಡುತ್ತೆ ಅಂದರೆ ಯಾವ ಟೈಪ್ ಆಫ್ ಫ್ರೇಮ್, ಐಯ ಎಸ್ ಯು ಅಂತ ಹೇಳುತ್ತೆ. ಆಮೇಲೆ ಇಟ್ಸ್ ಫಂಕ್ಷನಾಲಿಟಿ, ಅದ್ರ ಫಂಕ್ಷನಾಲಿಟಿ ಏನು ಅಂತ ಹೇಳುತ್ತೆ. ಸೊ ವಿಲ್ ಸಿ ದಿಸ್ ಕಂಟ್ರೋಲ್ ಫೀಲ್ಡ್ ಫಾರ್ ಐ ಫ್ರೇಮ್, ಇನ್ಫಾರ್ಮೇಷನ್ ಫ್ರೇಮ್. ಸೊ ಫಸ್ಟು ಇನ್ಫಾರ್ಮೇಷನ್ ಫ್ರೇಮ್, ದಿಸ್ ಇಸ್ ಹೌ ಐ ಫ್ರೇಮ್ ಲುಕ್ಸ್. I'll explain these fields here. iframe are designed to carry user data from network layer. So iframe ಅಂದ್ರೆ information frame. So they carry user data. Okay. In addition, they can include flow and error control information.
The subfields in control field are used to define these functions. So these are the function. The first bit defines the type. If the first bit of the control field is 0, then it is iframe. So ಇಲ್ಲಿ ಫಸ್ಟ್ ಬಿಟ್ ಯಾವಾಗೂ 0 ಇದ್ದರೆ ಇದು iframe ಅಂತ. ನೆಕ್ಸ್ಟ್ ಎಸ್ ಫ್ರೇಮ್ಗೂ ಚೇಂಜ್ ಆಗುತ್ತೆ, ಯು ಫ್ರೇಮ್ಗೆ ಚೇಂಜ್ ಆಗುತ್ತೆ. ಸೊ ಕೀಪ್ ದಿಸ್ 0 ಅಂದರೆ iframe ಅಂತ ಅರ್ಥ. ನೆಕ್ಸ್ಟ್ 3 ಬಿಟ್ಸ್, ಇದು 8 ಬಿಟ್ ಡೇಟಾ. ಓಕೆ, 1 2 3 4 5 6 7 8. ಫಸ್ಟ್ ಬಿಟ್ 0 ಇದ್ದರೆ iframe ಅಂತ. ಈ ನೆಕ್ಸ್ಟ್ 3 ಬಿಟ್ಸು ಸೀಕ್ವೆನ್ಸ್ ನಂಬರ್, ಡಿಫೈನ್ಸ್ ದ ಸೀಕ್ವೆನ್ಸ್ ನಂಬರ್ ಆಫ್ ಫ್ರೇಮ್. ಆ್ಯಂಡ್ ಈ 3 ಬಿಟ್ಸು ಅಕ್ನಾಲೆಡ್ಜ್ಮೆಂಟ್ ನಂಬರ್ನ ಕ್ಯಾರಿ ಮಾಡುತ್ತೆ. ಸೊ ಲಾಸ್ಟ್ 3 ಬಿಟ್ಸ್ ಕರೆಸ್ಪಾಂಡ್ ಟು ಅಕ್ನಾಲೆಡ್ಜ್ಮೆಂಟ್ ನಂಬರ್. ಈ P/F ಅನ್ನೋದು ಏನಿದೆ, ಇಟ್ ಈಸ್ ಅ ಸಿಂಗಲ್ ಬಿಟ್. ಸೊ ಒಂದೇ ಬಿಟ್ ಅಲ್ವಾ ಇಲ್ಲಿ ಯೂಸ್ ಆಗ್ತಿರೋದು. ಇಟ್ ಈಸ್ ಅ ಸಿಂಗಲ್ ಬಿಟ್ ಬಟ್ ಡ್ಯುಯಲ್ ಪರ್ಪಸ್, P/F. ಸೊ ಡ್ಯುಯಲ್ ಪರ್ಪಸ್ ಆ್ಯಸ್ ಮೀನಿಂಗ್ ಓನ್ಲಿ ಒನ್ ಬಿಟ್ ಇಸ್ ಸೆಟ್. ಸೊ ಈ ಬಿಟ್ಟು ಇಲ್ಲಿ 1 ಅಂತ ಏನಾದರೂ ಪ್ರೆಸೆಂಟ್ ಇದ್ದರೆ ಅದಕ್ಕೆ ಮೀನಿಂಗ್ ಇರುತ್ತೆ ಅವಾಗ. ಸೊ P ಅಂದರೆ ಪೋಲ್ ಅಂತ, F ಅಂದರೆ ಫೈನಲ್ ಅಂತ. ಪೋಲ್ ಅಂದರೆ ಫ್ರೇಮ್ ಇಸ್ ಸೆಂಟ್ ಬೈ ಪ್ರೈಮರಿ ಸ್ಟೇಷನ್ ಟು ಸೆಕೆಂಡರಿ ಸ್ಟೇಷನ್. ಸೊ ಪೋಲ್ ಅಂದರೆ ಫ್ರೇಮ್ ಇಸ್ ಸೆಂಟ್ ಫ್ರಮ್ ಪ್ರೈಮರಿ. ಸೊ ದೆರ್ ವಿಲ್ ಬಿ 2 ಸ್ಟೇಷನ್ಸ್, ಪ್ರೈಮರಿ ಮತ್ತು ಸೆಕೆಂಡರಿ ಅಂತ. ಪ್ರೈಮರಿ ಸ್ಟೇಷನಿಂದ ಸೆಕೆಂಡರಿ ಸ್ಟೇಷನ್ಗೆ ಹೋಗಿದೆ ಅಂತ ಅರ್ಥ. ಫೈನಲ್ ಅಂದರೆ ವೈಸ್ ವರ್ಸಾ, ಸೆಂಟ್ ಬೈ ಸೆಕೆಂಡರಿ ಟು ಪ್ರೈಮರಿ. ನೆಕ್ಸ್ಟ್ ವಿ ಹ್ಯಾವ್ ಕಂಟ್ರೋಲ್ ಫೀಲ್ಡ್ ಫಾರ್ ಎಸ್ ಫ್ರೇಮ್. ಸೊ ಅಲ್ಲಿ 0 ಇತ್ತು, ಇಲ್ಲಿ 1 0 ಆಗುತ್ತೆ. ಆ್ಯಂಡ್ ಎನ್ ಆಫ್ ಎಸ್ ಸೀಕ್ವೆನ್ಸ್ ಇದ್ದಿದ್ದು ಇಲ್ಲಿ ಕೋಡ್ ಆಗುತ್ತೆ. ಆ್ಯಂಡ್ ಎನ್ ಆಫ್ ಆರ್ ಸೇಮ್, ಈ ಎರಡು ಸೇಮ್ ರಿಮೈನ್ ಆಗುತ್ತೆ. ಸೂಪರ್ವೈಸರಿ ಫ್ರೇಮ್ಸ್ ಆರ್ ಯೂಸ್ಡ್ ಫಾರ್ ಫ್ಲೋ ಆ್ಯಂಡ್ ಎರರ್ ಕಂಟ್ರೋಲ್. ಸೊ ಯು ಹ್ಯಾವ್ ಟು ಕೀಪ್ ದಿಸ್ ಥಿಂಗ್ಸ್ ಇನ್ ಮೈಂಡ್, ಎಂತಕ್ಕೆ ಯೂಸ್ ಆಗುತ್ತೆ ಅಂತ. ಐ ಫ್ರೇಮಲ್ಲಿ ಯೂಸರ್ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಮಾಡೋದಕ್ಕೆ, ಇಲ್ಲಿ ಫ್ಲೋ ಆ್ಯಂಡ್ ಎರರ್ ಕಂಟ್ರೋಲ್ಗೆ. ವೆನ್ ಎವರ್ ಪಿಗ್ಗಿ ಬ್ಯಾಕಿಂಗ್ ಈಸ್ ಈದರ್ ಇಂಪಾಸಿಬಲ್ ಆರ್ ಇನ್ಅಪ್ರೋಪ್ರಿಯೇಟ್, ದಿಸ್ ಇಸ್ ಆಪ್ಷನಲ್, ಯು ಕ್ಯಾನ್ ರೈಟ್ ಆರ್ ಇಗ್ನೋರ್. ಸೊ ಎಸ್ ಫ್ರೇಮ್ ಡು ನಾಟ್ ಹ್ಯಾವ್ ಇನ್ಫಾರ್ಮೇಷನಲ್ ಫೀಲ್ಡ್. ಸೊ ಎಸ್ ಫ್ರೇಮಲ್ಲಿ ಇನ್ಫಾರ್ಮೇಷನಲ್ ಫೀಲ್ಡ್ ಇರಲ್ಲ. ಯು ವಿಲ್ ನೋ ದಿಸ್ ವೆನ್ ಯು ಸಿ ದ HDLC ಫುಲ್ ಫಾರ್ಮ್ಯಾಟ್. ಅದು ಹೇಗಿದೆ ಐ ಮತ್ತು ಎಸ್ ಫಾರ್ಮ್ಯಾಟ್ ನೋಡಿದಾಗ ಗೊತ್ತಾಗುತ್ತೆ. ಇನ್ ನೆಕ್ಸ್ಟ್ ಕ್ವಶನ್ಸ್ ಐ ವಿಲ್ ಎಕ್ಸ್ಪ್ಲೇನ್ ದಟ್. ಆಸ್ ಆಫ್ ನೌ ಕೀಪ್ ದಿಸ್ ಇನ್ ಮೈಂಡ್. ಎಸ್ ಫ್ರೇಮ್ ಡು ನಾಟ್ ಹ್ಯಾವ್ ಇನ್ಫಾರ್ಮೇಷನಲ್ ಫೀಲ್ಡ್. ಇಫ್ ದ ಫಸ್ಟ್ 2 ಬಿಟ್ಸ್ ಆಫ್ ಕಂಟ್ರೋಲ್ ಫೀಲ್ಡ್ ಆರ್ 1 0, ದೆನ್ ದ ಫ್ರೇಮ್ ಈಸ್ ಎಸ್ ಫ್ರೇಮ್. ಸೊ ಈ 2 ಬಿಟ್ಟು 1 ಮತ್ತು 0 ಆಗಿದ್ದರೆ ಇಟ್ ಈಸ್ ಎಸ್ ಫ್ರೇಮ್. ಎನ್ ಆಫ್ ಆರ್ ಅಂದರೆ ಅಕ್ನಾಲೆಡ್ಜ್ಮೆಂಟ್ ನಂಬರ್ ಆರ್ ನೆಗೆಟಿವ್ ಅಕ್ನಾಲೆಡ್ಜ್ಮೆಂಟ್. ಓಕೆ, ಇದು ಪಾಸಿಟಿವ್ ಆದರೂ ಇರ್ಬೋದು, ನೆಗೆಟಿವ್ ಆದರೂ ಇರ್ಬೋದು ಅಕ್ನಾಲೆಡ್ಜ್ಮೆಂಟ್ ನಂಬರು. 2 ಬಿಟ್ಸ್ ಕಾಲ್ಡ್ ಕೋಡ್ ಈಸ್ ಯೂಸ್ ಟು ಡಿಫೈನ್ ದ ಟೈಪ್ ಆಫ್ ಎಸ್ ಫ್ರೇಮ್. ಇಲ್ಲಿ ಇವಾಗ ಅಲ್ಲಿ ಎನ್ ಆಫ್ ಎಸ್ ಇದ್ದಿದ್ದು ಇಲ್ಲಿ ಕೋಡಿಗೆ ಚೇಂಜ್ ಆಗುತ್ತೆ. ಈ ಕೋಡಲ್ಲಿ ದೆರ್ ಆರ್ 4 ಟೈಪ್ಸ್ ಆಫ್ ಎಸ್ ಫ್ರೇಮ್ಸ್. ಓಕೆ, ಆ ಎಸ್ ಫ್ರೇಮ್ ಸಪೋಸ್ ಅದು RR, RNR, ರಿಜೆಕ್ಟ್, ಸೆಲೆಕ್ಟಿವ್ ರಿಜೆಕ್ಟ್ ಅಂತ ಈ 4 ಇದೆ. ಸಪೋಸ್ ಈ ಕೋಡು RR ಆದರೆ ಇಫ್ ದ ವ್ಯಾಲ್ಯೂ ಆಫ್ ಸಬ್ ಫೀಲ್ಡ್ ಈಸ್ 0 0. ಸೊ ಈ 2 0 0 ಇದ್ದರೆ RR ಅಂತ. 1 0, if the value of code subfield is 1 0, it is RNR. ಸೊ 1 0 ಇದ್ದರೆ RNR ಅಷ್ಟೇ. ರಿಜೆಕ್ಟ್ REJ, if the value of code subfield is 0 1. ಸೊ ಇಲ್ಲಿ ಸಬ್ಫೀಲ್ಡು 0 1 ಆದರೆ ಇಟ್ ಈಸ್ ಫ್ರೇಮ್, ದಟ್ ಈಸ್ ರಿಜೆಕ್ಟ್ ಎಸ್ ಫ್ರೇಮ್. ಸೊ ಇಲ್ಲಿ ನೆಕ್ಸ್ಟು 1 1, 2 1 1 ಇದ್ದರೆ ಇಟ್ ಈಸ್ ಎಸ್ ರಿಜೆಕ್ಟ್. ಓಕೆ, ಅಷ್ಟೇ. ಇಟ್ ಇಸ್ ಸೋ ಈಸಿ. ಕಂಟ್ರೋಲ್ ಫೀಲ್ಡ್ ಫಾರ್ ಯು ಫ್ರೇಮ್ಸ್. ಸೊ ಸೇಮ್ ಅಲ್ಲಿ ಯಾವ ಥರ ಐ ಮತ್ತು ಎಸ್ಗೆ ಬರ್ದಿದ್ದೀವೋ ಇಲ್ಲೂ ಯುಗೆ ಅದೇ ಥರ ಬರಿತೀವಿ. ಫಸ್ಟ್ 2 1 1 ಇದ್ದರೆ ಯು ಫ್ರೇಮ್ ಆಗುತ್ತೆ. ಈ 2 ಕೋಡ್ಗೆ ಇಲ್ಲಿ ಈ 3 ತಿರ್ಗಾ ಕೋಡ್ ಆಗುತ್ತೆ. ಅಲ್ಲಿ ಎನ್ ಆಫ್ ಎಸ್, ಎನ್ ಆಫ್ ಆರ್, ಇಲ್ಲಿ ಕೋಡು ಎನ್ ಆಫ್ ಆರ್, ಇಲ್ಲಿ 2 ಕೋಡ್ ಆಗುತ್ತೆ. ಅನ್ನಂಬರ್ಡ್ ಫ್ರೇಮ್ ಆರ್ ಯೂಸ್ ಟು ಎಕ್ಸ್ಚೇಂಜ್ ಸೆಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್ ಇನ್ಫಾರ್ಮೇಷನ್ ಬಿಟ್ವೀನ್ ಕನೆಕ್ಟೆಡ್ ಡಿವೈಸಸ್. ಸೊ ಯು ಫ್ರೇಮ್ ಅಂದರೆ ಅನ್ನಂಬರ್ಡ್ ಫ್ರೇಮ್ಸ್ ಅಂತ. ದೇ ಆರ್ ಯೂಸ್ ಟು ಎಕ್ಸ್ಚೇಂಜ್ ದ ಸೆಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್ ಇನ್ಫಾರ್ಮೇಷನ್ ಬಿಟ್ವೀನ್ ಕನೆಕ್ಟೆಡ್ ಡಿವೈಸ್. ಯು ಫ್ರೇಮ್ಸ್ ಆರ್ ಡಿವೈಡೆಡ್ ಇಂಟು 2 sections, that is this and this. A prefix of 2 bit before P or F and 3 bit suffix after P or F. So before 2 bit, after 3 bit, which makes 5 bit and can be used to create up to 32 different types of U frame. So ಈ 5 bits ಇಂದ it will be able to create 32 bit of different U frames ಅಷ್ಟೇ. Next, what is the Hamming distance? With example, explain parity check code. Okay. So when a code word is transmitted and has been corrupted, the Hamming distance between sent and received code word is number of bits affected by error. So Hamming distance ಅಂದರೆ ಏನು ಅಂದರೆ when a code word is transmitted, ಕೋಡ್ ವರ್ಡ್ನ ಟ್ರಾನ್ಸ್ಮಿಟ್ ಮಾಡ್ತೀರಾ. ಈ ಕೋಡ್ ವರ್ಡು ಕರಪ್ಟ್ ಆಗಿಬಿಟ್ಟಿದೆ. ಸೊ ಸಪೋಸ್ ಇಫ್ ಯು ಟ್ರಾನ್ಸ್ಮಿಟ್ 0 0 0 0 ಈ ಕೋಡ್ ವರ್ಡ್ನ ಟ್ರಾನ್ಸ್ಮಿಟ್ ಮಾಡ್ತೀರಾ ಅಂದ್ಕೊಳ್ಳಿ. ಅದು ಈ ಕೋಡ್ ವರ್ಡ್ಗೆ ಚೇಂಜ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ? ಸೊ 0 0 ಹಾಗೆ ಇದೆ. ನೆಕ್ಸ್ಟ್ 2 ಬಿಟ್ಸ್ ಚೇಂಜ್ ಆಗಿದೆ.
ಆಮೇಲೆ ಇನ್ನೊಂದು ಬಿಟ್ ಯಾವುದೋ ಬಂದು ಎಕ್ಸ್ಟ್ರಾ ಸೇರಿಕೊಂಡಿದೆ. ಸೊ ದ್ಯಾಟ್ ಈ ಎರಡರ ಮಧ್ಯೆ ಡಿಫ್ರೆನ್ಸು 3 ಬಿಟ್ಸ್ ಇದೆ. ಸೊ 3 ಬಿಟ್ಸು ಹ್ಯಾಮಿಂಗ್ ಡಿಸ್ಟೆನ್ಸ್ ಆಗುತ್ತೆ. ವೆನ್ ಅ ಕೋಡ್ ವರ್ಡ್ ಈಸ್ ಟ್ರಾನ್ಸ್ಮಿಟೆಡ್ ಆ್ಯಂಡ್ ಹ್ಯಾಸ್ ಬೀನ್ ಕರಪ್ಟೆಡ್, ದ ಹ್ಯಾಮಿಂಗ್ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟ್ ಆ್ಯಂಡ್ ರಿಸೀವ್ಡ್ ಕೋಡ್ ವರ್ಡ್ ಇಸ್ ನಂಬರ್ ಆಫ್ ಬಿಟ್ಸ್ ಅಫೆಕ್ಟೆಡ್ ಬೈ ಎರರ್. ಸೊ ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ ದಿಸ್. ಡಿ ಆಫ್ ಅಂತ ಬರೀಬೇಕು 1 2 3 4 5 6 ಆ್ಯಂಡ್ ದಿಸ್ ಆ್ಯಂಡ್ ಎಷ್ಟು ನಂಬರ್ ಚೇಂಜ್ ಆಗಿದೆ ಅಂತ. ಪ್ಯಾರಿಟಿ ಚೆಕ್ ಕೋಡ್ ಅಂದರೆ, ಪ್ಯಾರಿಟಿ ಚೆಕ್ ಕೋಡ್ ಈಸ್ ಆನ್ ಎರರ್ ಡಿಟೆಕ್ಟಿಂಗ್ ಟೆಕ್ನಿಕ್ ಯೂಸ್ಡ್ ಇನ್ ಡಿಜಿಟಲ್ ಕಮ್ಯುನಿಕೇಷನ್. ಇಟ್ ಆ್ಯಡ್ 1 extra bit called parity check bit to the data so that total number of ones become either 0 or 1. I'll explain this here. ಸೊ ಟೈಪ್ಸ್ ಆಫ್ ಪ್ಯಾರಿಟಿ, ಈವನ್ ಪ್ಯಾರಿಟಿ ಮತ್ತು ಆಡ್ ಪ್ಯಾರಿಟಿ ಇದೆ. ಈವನ್ ಪ್ಯಾರಿಟಿ ಅಂದರೆ ಟೋಟಲ್ ನಂಬರ್ ಆಫ್ ಒನ್ಸ್ 1 ಇರುತ್ತೆ ಒಂದು ಡೇಟಾದಲ್ಲಿ, 1 2 3 4 5. ಸೊ ಇದು ಡೇಟಾ ವರ್ಡ್ ಆರ್ ಕೋಡ್ ವರ್ಡ್ ಆದರೆ ಟೋಟಲ್ ನಂಬರ್ ಆಫ್ ಒನ್ಸು ಈವನ್ ನಂಬರ್ ಇರಬೇಕು. ಆಡ್ ಪ್ಯಾರಿಟಿನಲ್ಲಿ ಆಡ್ ಇರಬೇಕು, ದಟ್ ಈಸ್ 1 2 3 4 5. ಬ್ಲಾಕ್ ಡಯಾಗ್ರಾಮ್ ಇಟ್ ಈಸ್ ಸಿಮಿಲರ್ ಟು CRC ಎನ್ಕೋಡರ್ ಡಿಕೋಡರು. ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಸೊ ಡೇಟಾ ವರ್ಡ್ ಸೇಮ್ ಇದೆ, ಎನ್ಕೋಡರು ಮತ್ತು ಡಿಕೋಡರು. ಡೇಟಾ ವರ್ಡ್ಸ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಥ್ರೂ ಜನರೇಟರ್. ಇಲ್ಲಿ ನಾವು ಅಲ್ಲಿ ಏನು ಮಾಡ್ತೀವಿ ಅಂದರೆ ರಿಡಂಡೆಂಟ್ ಬಿಟ್ಸ್ನ ಆ್ಯಡ್ ಮಾಡ್ತೀವಿ. ಬಟ್ ಇಲ್ಲಿ ಪ್ಯಾರಿಟಿ ಬಿಟ್ ಅಂತ ಒಂದೇ ಒಂದು ಬಿಟ್ನ ಆ್ಯಡ್ ಮಾಡಬೇಕು, ವಿಚ್ ಇಸ್ ಟ್ರಾನ್ಸ್ಮಿಟೆಡ್ ಥ್ರೂ ಅನ್ರಿಲಯಬಲ್ ಟ್ರಾನ್ಸ್ಮಿಷನ್ನು. ಅಲ್ಲಿ ಡಿವೈಸರ್ ಅಂತ ಬರುತ್ತೆ, ಬಟ್ ಇಲ್ಲಿ ಡಿವೈಸರ್ ಬರಲ್ಲ. ಆ್ಯಂಡ್ ಅಗೇನ್ ಕೋಡ್ ವರ್ಡ್ ಚೇಂಜ್ ಆಗುತ್ತೆ ಅಲ್ಲಿ ಥರನೇ. B3 B2 B1 B0 R0 ಇರೋದು Q0 ಆಗುತ್ತೆ. ಚಕ್ಕರ್ ಒಳಗಡೆ ಹೋಗುತ್ತೆ ಇದೆಲ್ಲ. ನೆಕ್ಸ್ಟು B3 B2 B1 B0 ಎಲ್ಲ A3 A2 A1 0ಗೆ ಬರುತ್ತೆ. ಅಲ್ಲೂ ಇಷ್ಟು 3 ಬಿಟ್ಸ್ ಆಫ್ ಸಿಂಡ್ರೋಮ್ಸ್ ಇದೆ, ಬಟ್ ಇಲ್ಲಿ ಒಂದೇ ಒಂದು ಬಿಟ್ ಆಫ್ ಸಿಂಡ್ರೋಮ್ ಬರುತ್ತೆ. ಈ ಸಿಂಡ್ರೋಮ್ ಏನಾದರೂ 0 ಅಂತ ಬಂದು ಡಿಸಿಷನ್ ಲಾಜಿಕ್ ಒಳಗಡೆ ಹೋದರೆ 0 ಇದ್ದರೆ ಅಕ್ಸೆಪ್ಟ್ ಆಗುತ್ತೆ, ಇಲ್ಲ ಅಂದರೆ ಇಟ್ ವಿಲ್ ಬಿ ಡಿಸ್ಕಾರ್ಡೆಡ್ ಅಷ್ಟೇ. ಸೊ ದಿಸ್ ವಾಸ್ ಗಿವನ್ ಇನ್ textbook this formula. R0 is equals to A3 A2 plus A1 plus A0 ಅಂತ. S0 is equals to B3 B2 B1 B0. ಸೊ ಎಕ್ಸಾಂಪಲ್ ಇದಕ್ಕೆ, ಸಿನ್ಸ್ ಐ ಹ್ಯಾವ್ ಆಸ್ಡ್ ಎಕ್ಸಾಂಪಲ್. ಸೊ ಸಪೋಸ್ ಇಫ್ ಯು ವಾಂಟ್ ಟು ಸೆಂಡ್ ದಿಸ್ 1 2 3 4 5 6 7 ಬಿಟ್ಸ್ ಆಫ್ ಡೇಟಾ, ನಂಬರ್ ಆಫ್ ಒನ್ಸು 4 ಇದೆ, 4 is even. ಸೊ 4 is even ಆಗಿರೋದ್ರಿಂದ ಪ್ಯಾರಿಟಿ ಬಿಟ್ಟು ನಾನು 0 ಅಂತ ತೊಗೋತೀನಿ. ಇಫ್ ದ ರಿಸೀವರ್ ರಿಸೀವ್ಸ್ ದ ಸೇಮ್ ಬಿಟ್, it counts the number of ones. If the number of ones are odd, it means error occurred. But ಇಲ್ಲಿ number of ones even ಇದೆ, which means error is not occurred ಅಂತ. Next to odd parity. Odd parity li data 1 2 3 4. See, we have taken 1101. That is 4 even numbers ಇದೆ. Number of ones 4 even. For odd parity, we must make it odd. ಆ್ಯಡ್ ಪ್ಯಾರಿಟಿ ಬಿಟ್ 1. ಸೊ ನಾವು ಆಡ್ ಪ್ಯಾರಿಟಿ ಮಾಡಬೇಕು ಅಂದರೆ 1ನ ಆ್ಯಡ್ ಮಾಡ್ತೀವಿ. ಇಫ್ ದ ರಿಸೀವರ್ ಗೆಟ್ ಸಮಥಿಂಗ್ ಲೈಕ್ ಈ ಥರ, ಈ ಬಿಟ್ಟು ಇದಕ್ಕೆ ಚೇಂಜ್ ಆದರೆ ದಟ್ ಮೀನ್ಸ್ 1 2 3 4 5 6 ನಂಬರ್ ಆಫ್ ಒನ್ಸ್ ಹೋಗಿದೆ, ವಿಚ್ ಈಸ್ ಈವನ್. ಬಟ್ ನಾವು ಮಾಡಿರೋದು ಆಡ್ ಪ್ಯಾರಿಟಿ, ದಟ್ ಮೀನ್ಸ್ ಎರರ್ ಆಸ್ ಅಕರ್ಡ್. ಸೊ ಪ್ಯಾರಿಟಿ ಚೆಕ್ಕಲ್ಲಿ ಏನಾಗುತ್ತೆ ಅಂದರೆ ಇಟ್ ಡಿಟೆಕ್ಟ್ಸ್ ಓನ್ಲಿ ದ ಎರರ್, ಬಟ್ ಇಟ್ ವಿಲ್ ನಾಟ್ ಕರೆಕ್ಟ್. ಸೊ ಕೀಪ್ ದಟ್ ಇನ್ ಮೈಂಡ್. ನೆಕ್ಸ್ಟು ವಿತ್ ಫ್ಲೋ ಡಯಾಗ್ರಾಮ್ ಎಕ್ಸ್ಪ್ಲೈನ್ CSMA ಆರ್ CA. CSMA ಅಂದರೆ ಕ್ಯಾರಿಯರ್ ಸೆನ್ಸ್ ಮಲ್ಟಿಪಲ್ ಆಕ್ಸೆಸ್ ವಿತ್ ಕೊಲಿಷನ್ ಅವಾಯ್ಡೆನ್ಸ್. ಸೊ CA ಮೀನ್ಸ್ ಕೊಲಿಷನ್ ಅವಾಯ್ಡೆನ್ಸ್. ವಿ ಹ್ಯಾವ್ ಒನ್ ಮೋರ್, ದಟ್ ಈಸ್ CD, ಕೊಲಿಷನ್ ಡಿಟೆಕ್ಷನ್. ಎರಡೂ ಸೇಮ್ ಅಲ್ಲ, ಡೋಂಟ್ ಕನ್ಫ್ಯೂಸ್ ಬೋತ್ ಆಫ್ ದೆಮ್. ಸೊ ಈ ಥರ ಇದೆ ಫ್ಲೋ ಡಯಾಗ್ರಾಮು. ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ದಿಸ್. ಸೊ ಫಸ್ಟು ಸ್ಟಾರ್ಟ್ K is equals to 0 ಅಂದರೆ ನಂಬರ್ ಆಫ್ ಅಟೆಂಪ್ಟ್ಸ್. ಸೊ ಚಾನಲ್ ಫ್ರೀ ಇದೆಯಾ ಅಂತ ನೋಡುತ್ತೆ ಬಿಫೋರ್ ಸೆಂಡಿಂಗ್ ದ ಫ್ರೇಮ್. ಚಾನಲ್ ಫ್ರೀ ಇದೆಯಾ, ಲೈಕ್ ನೋ ಅಂದರೆ ಮತ್ತೆ ತಿರ್ಗಾ ಇಟ್ ವಿಲ್ ಗೋ ಆ್ಯಂಡ್ ವೆಯ್ಟ್ ಫ್ರೀ ಆಗೋವರೆಗೂ. ಎಸ್ ಅಂದರೆ IFS ವೆಯ್ಟ್. ಚಾನಲ್ ಏನಾದರೂ ಫ್ರೀ ಇದ್ದರೆ IFS ವೆಯ್ಟ್ ಆಗುತ್ತೆ. IFS ಇಸ್ ನಥಿಂಗ್ ಬಟ್ ಇಂಟರ್ ಫ್ರೇಮ್ ಸ್ಪೇಸ್ ಅಂತ. ಸೊ ನೆಕ್ಸ್ಟು ಕಂಟೆನ್ಷನ್ ವಿಂಡೋ ಬರುತ್ತೆ. ಸೊ ಕಂಟೆನ್ಷನ್ ವಿಂಡೋದಲ್ಲಿ ಚೂಸ್ ಅ ರ್ಯಾಂಡಮ್ ನಂಬರ್ R ಬಿಟ್ವೀನ್ 0 and 2 power K minus 1 ಆ್ಯಂಡ್ ಯೂಸ್ rth ಸ್ಲಾಟ್. ಸೊ K is equals to 0 ಇಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ K ನಂಬರ್ ವಿಲ್ ಬಿ ವೇರಿಯಿಂಗ್. K 1 ಆಗುತ್ತೆ, 2 ಆಗುತ್ತೆ. ಸೊ ರ್ಯಾಂಡಮ್ ನಂಬರ್ ಚೂಸ್ ಮಾಡ್ತೀವಿ. ದಟ್ ಈಸ್ K ಇವಾಗ 2 ಆದರೆ 2 square minus 1, ದಟ್ ಈಸ್ 4 minus 1 3. ಸೊ 0, choose a number between 0 and 3. I'll choose 2, okay? So if I choose 2, random number will be 2. ಸೊ ನನಗೆ ಸೆಕೆಂಡ್ ಸ್ಲಾಟ್ ಅಸೈನ್ ಆಗಿರುತ್ತೆ ಆ ಡೇಟಾ ಫ್ರೇಮ್ಗೆ ಅಂತ ಅಷ್ಟೇ. ಸೊ ಸೆಂಡ್ RTS ಅಂದರೆ ರೆಡಿ ಟು ಸೆಂಡ್ ಅಂತ ಹೇಳ್ತಿದೆ. ಸೆಟ್ ಎ ಟೈಮರ್, ರೆಡಿ ಟು ಸೆಂಡ್ ಆದಮೇಲೆ ಸೆಟ್ ಎ ಟೈಮರ್ ಮಾಡ್ತೀವಿ. ಸೊ ಕ್ಲಿಯರ್ ಟು ಸೆಂಡ್, CTS ಅಂದರೆ ಕ್ಲಿಯರ್ ಟು ಸೆಂಡ್ ಅಂತ. ಕ್ಲಿಯರ್ ಟು ಸೆಂಡ್ ಇದ್ದರೆ ಎಸ್ ಅಂತ ಬಂದರೆ ತಿರ್ಗಾ ವೆಯ್ಟ್ ಮಾಡ್ತೀವಿ, ವೆಯ್ಟ್ IFS. ನೆಕ್ಸ್ಟು ಸೆಂಡ್ ಫ್ರೇಮ್, ವೆಯ್ಟ್ ಆದಮೇಲೆ ಫ್ರೇಮ್ನ ಫೈನಲಿ ಸೆಂಡ್ ಮಾಡ್ತೀವಿ. ಆಮೇಲೆ ಟೈಮರ್ ಸೆಟ್ ಮಾಡ್ತೀವಿ. ಆ ಟೈಮರ್ ಸೆಟ್ ಮಾಡಾದಮೇಲೆ
ಅಕ್ನಾಲೆಡ್ಜ್ಮೆಂಟ್ ಸೆಂಟ್ ಬಿಫೋರ್ ಟೈಮರ್. ಸೊ ಅಕ್ನಾಲೆಡ್ಜ್ಮೆಂಟು ಟೈಮ್ ಔಟ್ ಆಗೋಕ್ಕಿಂತ ಮುಂಚೆನೇ ಹೋಗಿದ್ರೆ ಸಕ್ಸಸ್ಫುಲ್ ಅಂತ ಆಗುತ್ತೆ. ಇಲ್ಲ ಅಂದರೆ K=K+1. ಅಕ್ನಾಲೆಡ್ಜ್ಮೆಂಟು ಲೈಕ್ ಮತ್ತೆ ತಿರ್ಗಾ ಬೇರೆ ಕಡೆ ಹೋಗುತ್ತೆ. K=K+1. K=ಲಿಮಿಟ್ ಇದ್ದರೆ ವೆಯ್ಟ್ ಫಾರ್ ಸಮ್ ಸೆಕೆಂಡ್ಸ್ ಮತ್ತೆ ಇಲ್ಲಿಗೆ ಹೋಗು. ನೆಕ್ಸ್ಟು ಇಲ್ಲ ಅಂದರೆ ಅಬೋರ್ಟ್ ಮಾಡು. ಸೊ ಐ ವಿಲ್ ಎಕ್ಸ್ಪ್ಲೇನ್ ದ ಥಿಯರಿ. CSMA-CA ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ CSMA-CA ಈಸ್ ಅ ನೆಟ್ವರ್ಕ್ ಆಕ್ಸೆಸ್ ಮೆಥಡ್ ಯೂಸ್ಡ್ ಇನ್ ವೈಫೈ ಟು ಅವಾಯ್ಡ್ ಕೊಲಿಷನ್ ಬಿಫೋರ್ ದ ಹ್ಯಾಪನ್. ಸೊ ಅವಾಯ್ಡೆನ್ಸ್ ಅಂದರೆ ಏನು? ಯು ಆರ್ ಅವಾಯ್ಡಿಂಗ್ ಸಮಥಿಂಗ್. ಹಿಯರ್ ಇಟ್ ಈಸ್ ಅವಾಯ್ಡಿಂಗ್ ಕೊಲಿಷನ್. ಅದಾಗೋಕ್ಕಿಂತ ಮುಂಚೆನೇ ಇಟ್ ಈಸ್ ಟೇಕಿಂಗ್ ಪ್ರಿಕಾಷನ್ಸ್ ಆ್ಯಂಡ್ ಅವಾಯ್ಡಿಂಗ್, ಓಕೆ, ಟು ಅವಾಯ್ಡ್ ಕೊಲಿಷನ್ ಬಿಫೋರ್ ದ ಹ್ಯಾಪನ್. ಇಟ್ ಚೆಕ್ಸ್ ದ ಚಾನಲ್ ಬಿಫೋರ್ ಟ್ರಾನ್ಸ್ಮಿಟಿಂಗ್ ಆ್ಯಂಡ್ ಯೂಸಸ್ ವೇಟ್ ಟೈಮ್ ಟು ಅವಾಯ್ಡ್ ಕೊಲಿಷನ್. ಸೊ ಇಲ್ಲಿ ತುಂಬ ಸಲ ವಿ ಕ್ಯಾನ್ ಸಿ ವೇಟ್ ಸೆಟ್ ಟೈಮರ್ ಅಂತ. ದಟ್ ಈಸ್ ಬಿಕಾಸ್ ಅವಾಯ್ಡ್ ಮಾಡೋದಕ್ಕೆ ಕೊಲಿಷನ್ನ. ಸೊ ಇಟ್ ಈಸ್ ವೇಟಿಂಗ್ ಫಾರ್ ಸಮ್ ಟೈಮ್ಸ್ ಬಿಕಾಸ್ ಇಟ್ ವಿಲ್ ನಾಟ್ ನೋ ಯಾವುದಾದ್ರೂ ಡೇಟಾ ಹೋಗ್ತಿದೆಯಾ ಇಲ್ವಾ ಅಂತ. ಸೊ ಇಫ್ ಇಟ್ ವೇಟ್ಸ್ ಸೊ ದಟ್ ಇಟ್ ಈಸ್ ಗಿವಿಂಗ್ ಟೈಮ್ ಟು ಮುಂದೆ ಹೋಗಿರೋ ಡೇಟಾಗೆ ಅದು ಟೈಮ್ ಕೊಡ್ತಿದೆ ಟ್ರಾನ್ಸ್ಮಿಟ್ ಆಗೋದಕ್ಕೆ. ಸೊ ಇಟ್ಸ್ ವೇಟಿಂಗ್ ದೇರ್ ಅಂತ. ಮೇನ್ಲಿ ದೆರ್ ಆರ್ 3 ಸ್ಟ್ರಾಟರ್ಜೀಸ್. ಸೊ ಯು ಹ್ಯಾವ್ ಟು ಕೀಪ್ ದಿಸ್ ಇನ್ ಮೈಂಡ್. ಇಂಟರ್ಫ್ರೇಮ್ ಸ್ಪೇಸ್ ಅಂದರೆ ವೆನ್ ಆನ್ ಐಡಿಯಲ್ ಚಾನಲ್ ಇಸ್ ಫೌಂಡ್ ದ ಸ್ಟೇಷನ್ ಡಸ್ ನಾಟ್ ಸೆಂಡ್ ಇಮಿಡಿಯೇಟ್ಲಿ. ಇಟ್ ವೇಟ್ಸ್ ಫಾರ್ ಪೀರಿಯಡ್ ಆಫ್ ಟೈಮ್ ಕಾಲ್ಡ್ ಇಂಟರ್ಫ್ರೇಮ್ ಸ್ಪೇಸ್. ಸೊ ಇಲ್ಲಿ ನಾವು ಇದು IFS ವೇಟ್ ಅಂತ ಮಾಡಿದ್ದೀವಿ ಅಲ್ವಾ. ಸೊ ಅದು ಯಾಕೆ ಅಂದರೆ ಇವಾಗ ಒಂದೇನಾದರೂ ಫ್ರೇಮ್ ಸೆಂಡ್ ಆಗ್ತಿದ್ರೆ ಸೊ ಅದು ಚಾನಲ್ ಫ್ರೀ ಇದ್ದಿದ ತಕ್ಷಣ ಇಟ್ ವಿಲ್ ನಾಟ್ ಸೆಂಡ್ ಡೈರೆಕ್ಟ್ಲಿ ಫ್ರೇಮ್ನ. ಇಟ್ ವಿಲ್ ವೇಟ್ ಫಾರ್ ಸಮ್ ಟೈಮ್ಸ್ ಆ್ಯಂಡ್ ಇಟ್ ವಿಲ್ ಸೆಂಡ್ ಸೊ ದಟ್ ಮುಂದೆ ಹೋಗಿರೋ ಡೇಟಾ ಪ್ಯಾಕೆಟ್ಗೆ ಅವ್ರ ಫ್ರೇಮ್ಗೆ ಲೈಕ್ ಇಟ್ ನೀಡ್ಸ್ ಸಮ್ ಟೈಮ್ ಟು ಟ್ರಾನ್ಸ್ಮಿಟ್ ಅಂತ. Then contention window, amount of time divided into slots. So I divided this here into slots. So between 0, 1 and 2 ಯಾವ ಸ್ಲಾಟಿಗೆ ಹೋಗಬೇಕು ಅಂತ ಇಟ್ ವಿಲ್ ಡಿವೈಡ್. ಅಮೌಂಟ್ ಆಫ್ ಟೈಮ್ ಡಿವೈಡೆಡ್ ಇಂಟು ಸ್ಲಾಟ್ಸ್. ಅಕ್ನಾಲೆಡ್ಜ್ಮೆಂಟ್ ಎನ್ಶೂರ್ಸ್ ದಟ್ ಡೇಟಾ ಈಸ್ ರಿಸೀವ್ಡ್ ಬೈ ರಿಸೀವರ್ ಆರ್ ನಾಟ್. ಸೊ ಅಕ್ನಾಲೆಡ್ಜ್ಮೆಂಟ್ ಅಂದರೆ ಡೇಟಾ ರಿಸೀವರ್ ಹತ್ರ ರಿಸೀವ್ ಆಗಿದ್ದರೆ it will send the acknowledgement. If not, acknowledge will not be sent. So you can just explain this in other terms also if you want, or more content is needed. Next we have define framing, explain character oriented framing and bit oriented framing ಅಂತ ಇದೆ. ಸೊ ಫ್ರೇಮಿಂಗ್ ಅಂದರೆ ಡೇಟಾ ಟ್ರಾನ್ಸ್ಮಿಷನ್ ಇನ್ ಫಿಸಿಕಲ್ ಲೇಯರ್ ಮೀನ್ಸ್ ಮೂವಿಂಗ್ ಬಿಟ್ಸ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್. ಬಿಟ್ಸ್ ಇರುತ್ತೆ, ಆ ಬಿಟ್ಸ್ನ ಸೋರ್ಸಿಂದ ಡೆಸ್ಟಿನೇಷನ್ಗೆ ತೊಗೊಂಡೋಗೋದು ಫ್ರೇಮಿಂಗ್ ಅಂತ. ಇನ್ ಡೇಟಾ ಲಿಂಕ್ ಲೇಯರ್ ಬಿಟ್ಸ್ ಆರ್ ಪ್ಯಾಕ್ಡ್ ಇನ್ ಟು ಫ್ರೇಮ್ಸ್. ಸೊ ಆ ಡೇಟಾ ಲಿಂಕ್ ಲೇಯರಲ್ಲಿ ಏನಾಗುತ್ತೆ ಅಂದರೆ ಆ ಬಿಟ್ಸ್ ಇರುತ್ತಲ್ಲ ಟ್ರಾನ್ಸ್ಮಿಟ್ ಮಾಡಬೇಕಾಗಿರೋದು, ಆ ಬಿಟ್ಸ್ನ ಪ್ಯಾಕೆಟ್ ಮಾಡ್ತೀವಿ. ಸೊ ವಿಲ್ ಜಸ್ಟ್ ಕಾಲ್ ದಟ್ ಆಸ್ ಪ್ಯಾಕೆಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಪ್ಯಾಕೆಟ್ ಇಂಟು ಫ್ರೇಮ್ ಸೊ ದಟ್ ಈಚ್ ಫ್ರೇಮ್ ಇಸ್ ಡಿಸ್ಟಿಂಗ್ವಿಷಬಲ್ ಫ್ರಮ್ ಅನದರ್. ಸೊ ಫ್ರೇಮಿಂಗ್ ಆ್ಯಡ್ಸ್ ಅ ಸೆಂಡರ್ ಅಡ್ರೆಸ್ ಆ್ಯಂಡ್ ರಿಸೀವರ್ ಅಡ್ರೆಸ್. ಸೊ ಫ್ರೇಮಿಂಗಲ್ಲಿ ಬೋತ್ ಸೆಂಡರ್ ಅಡ್ರೆಸ್ ಆ್ಯಂಡ್ ರಿಸೀವರ್ ಅಡ್ರೆಸ್ ಇರುತ್ತೆ. ಸೊ ದ ಡೆಸ್ಟಿನೇಷನ್ ಅಡ್ರೆಸ್ ಡಿಫೈನ್ಸ್ ವೇರ್ ದ ಪ್ಯಾಕೆಟ್ ಈಸ್ ಟು ಗೋ ಆ್ಯಂಡ್ ಸೆಂಡರ್ ಅಡ್ರೆಸ್ ಹೆಲ್ಪ್ಸ್ ದ ರಿಸಿಪೆಂಟ್ ಅಕ್ನಾಲೆಡ್ಜ್ ದ ರಿಸಿಪ್ಟ್. ಫ್ರೇಮಿಂಗಲ್ಲಿ ದರ್ ಆರ್ 2 ಟೈಪ್ಸ್, ಫಿಕ್ಸ್ಡ್ ಸೈಜಿಂಗ್ ಮತ್ತು ವೇರಿಯಬಲ್ ಸೈಜಿಂಗ್ ಅಂತ. ಫಿಕ್ಸ್ಡಲ್ಲಿ ಏನು ಅದರದ್ದು ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಅದರ್ ಸಬ್ ಪಾರ್ಟ್ಸ್. ವೇರಿಯಬಲ್ ಸೈಜಿಂಗಲ್ಲಿ ಕ್ಯಾರೆಕ್ಟರ್ ಓರಿಯೆಂಟೆಡ್ ಮತ್ತು ಬಿಟ್ ಓರಿಯೆಂಟೆಡ್ ಅಂತ ಇದೆ. ಸೊ ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಕ್ಯಾರೆಕ್ಟರ್ಸ್ ಅಂದರೆ ಲೈಕ್ ಬೈಟ್ಸ್, ಬಿಟ್ ಅಂದರೆ ಸಿಂಗಲ್ ಬಿಟ್ಸ್, ಓಕೆ. ಕ್ಯಾರೆಕ್ಟರ್ ಓರಿಯೆಂಟೆಡ್. In character-oriented protocol, the data to be carried are 6-bit character. So 6-bit characters, okay. ನೆಕ್ಸ್ಟು ಅದ್ರದ್ದು ಫಾರ್ಮ್ಯಾಟ್ ಹೀಗಿರುತ್ತೆ. ಫ್ಲ್ಯಾಗು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಎಲ್ಲದಕ್ಕೂ ಫ್ಲ್ಯಾಗ್ಸ್ ಇರುತ್ತೆ. ಹೆಡರು ಮತ್ತು ಟ್ರೈಲರು. ಕೀಪ್ ಇನ್ ಮೈಂಡ್, ಸ್ಟಾರ್ಟಿಂಗಲ್ಲಿ ಹೆಡ್ ಇರುತ್ತೆ, ಕೊನೆಯಲ್ಲಿ ಬಾಲ ಟ್ರೈಲರ್. ಸೊ ಇನ್ಸ್ಟೆಡ್ ಆಫ್ ಟೈಲ್ ಯು ಕ್ಯಾನ್ ಕೀಪ್ ದಿಸ್ ಇನ್ ಮೈಂಡ್, ದಟ್ ಈಸ್ ಟ್ರೈಲರ್ ಅಂತ. ಡೇಟಾ ಫ್ರಮ್ ಅಪ್ಪರ್ ಲೇಯರ್. ಸೊ ಇಲ್ಲಿ ಡೇಟಾ ಏನು ಸ್ಟೋರ್ ಆಗಿರುತ್ತೋ ಅದಿರುತ್ತೆ. ಹೆಡರ್ ಕಂಟೈನ್ಸ್ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್ ಅಡ್ರೆಸ್. ಸೊ ಈ ಹೆಡರು ಸೋರ್ಸ್ ಮತ್ತು ಡೆಸ್ಟಿನೇಷನ್ ಅಡ್ರೆಸ್ನ ಇಟ್ ವಿಲ್ ಕನ್ಸಿಸ್ಟ್, ಓಕೆ. ನೆಕ್ಸ್ಟು ಟ್ರೈಲರಲ್ಲಿ ಎರರ್ ಡಿಟೆಕ್ಷನ್ ಆ್ಯಂಡ್ ಎರರ್ ಕರೆಕ್ಷನ್ ಇನ್ಫಾರ್ಮೇಷನ್ಸ್ ಇರುತ್ತೆ. ನೆಕ್ಸ್ಟು ಟು ಸಪ್ರೇಟ್ ಒನ್ ಫ್ರೇಮ್ ಫ್ರಮ್ ಅನದರ್ ಫ್ರೇಮ್, ಫ್ಲ್ಯಾಗ್ ಆ್ಯಂಡ್ ಫ್ಲ್ಯಾಗ್ ಆರ್ ಯೂಸ್ಡ್. ವಿ ಸಾ ದಿಸ್ ಅಲ್ಲ, ಫ್ಲ್ಯಾಗ್ ಆ್ಯಂಡ್ ಫ್ಲ್ಯಾಗ್. ಸೊ ಟು ಸಪ್ರೇಟ್ ಒನ್ ಫ್ರೇಮ್ ಫ್ರಮ್ ದ ಅದರ್ ಫ್ರೇಮ್, flag and flag are used. So if the receiver send flag as a data, there will be confusion between start and end of frame. So ಇಲ್ಲಿ ಡೇಟಾ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ನಮಗೆ ಫ್ಲ್ಯಾಗ್ ಅಂತಲೇ ರಿಸೀವರ್ ಕಳಿಸ್ತು ಡೇಟಾನ. ಆವಾಗ ಫ್ಲ್ಯಾಗ್ ಅಂತಲೇ ಸೆಂಡರ್ ಸೆಂಡ್ಸ್ ಡೇಟಾ, ಓಕೆ. ಆವಾಗ ರಿಸೀವರು ಕನ್ಫ್ಯೂಸ್ ಆಗುತ್ತೆ, ಇದನ್ನು ಎಂಡ್ ಆಫ್ ದ ಡೇಟಾ ಅಂತ ತೊಗೋಬೇಕಾ ಅಥವಾ ಇದನ್ನು ಎಂಡ್ ಆಫ್ ದ ಡೇಟಾ ಅಂತ ತೊಗೋಬೇಕಾ ಅಂತ. ಆವಾಗ ನಮಗೆ ಬೈಟ್ ಸ್ಟಫಿಂಗ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಇನ್ ದಟ್ ಬೈಟ್ ಸ್ಟಫಿಂಗ್ ಕಾನ್ಸೆಪ್ಟ್ ಏನು ಮಾಡ್ತೀವಿ ಅಂದರೆ ಹಿಂದೆಗಡೆ ಎಸ್ಕೇಪ್ ಅಂತ ಒಂದು ಕಂಟ್ರೋಲ್ ಫೀಲ್ಡ್ನ ಆ್ಯಡ್ ಮಾಡ್ತೀವಿ.
ಫ್ಲ್ಯಾಗ್ ಹಿಂದೆಗಡೆ ಎಸ್ಕೇಪ್ ಅಂತ ಆ್ಯಡ್ ಮಾಡ್ತೀವಿ. ಸೊ ಇಫ್ ದ ಆಸ್ಕ್ ಜಸ್ಟ್ ಕ್ಯಾರೆಕ್ಟರ್ ಓರಿಯೆಂಟೆಡ್ ಫಾರ್ 10 ಮಾರ್ಕ್ಸ್ ಬೈಟ್ ಸ್ಟಫಿಂಗ್ ಬಗ್ಗೆನೂ ಬರೀರಿ, ಇಲ್ಲಾಂದರೆ ಇಟ್ಸ್ ಜಸ್ಟ್ ಆಪ್ಷನಲ್. ಫ್ಲ್ಯಾಗ್ ಆರ್ ಬೈಟ್ ಸ್ಟಫಿಂಗ್ ಬಗ್ಗೆ ಕೇಳಿದ್ರೆ ಇದನ್ನು ಬರೀಲೇಬೇಕು. ಸಿ ಡೇಟಾ ಫ್ರಮ್ ಅಪ್ಪರ್ ಲೇಯರ್ ಫ್ಲ್ಯಾಗ್ ಮತ್ತು ಎಸ್ಕೇಪ್ ಅಂತ ಬರ್ತಿದೆ. ಸೊ ಈ ಫ್ಲ್ಯಾಗ್ ಹಿಂದೆಗಡೆ ಎಸ್ಕೇಪ್ ಅಂತ ಆ್ಯಡ್ ಮಾಡ್ತೀವಿ, ಈ ಎಸ್ಕೇಪ್ ಹಿಂದೆಗಡೆ ಒಂದು ಎಸ್ಕೇಪ್ನ ಆ್ಯಡ್ ಮಾಡ್ತೀವಿ. ಸೊ ಫ್ಲ್ಯಾಗು ಹೆಡರು ಟ್ರೈಲರ್ ಹಾಗೆ ಇರುತ್ತೆ. ನೆಕ್ಸ್ಟ್ ರಿಸೀವರ್ ಫ್ರೇಮಲ್ಲೂ ಸೇಮ್ ಅದೇ ಸೆಂಟ್ ಏನಾಗಿರುತ್ತೋ ಅದೇ ಇರುತ್ತೆ. ಅನ್ಸ್ಟಫಿಂಗ್ ಮಾಡಬೇಕಾದ್ರೆ ಫ್ಲ್ಯಾಗು ಮತ್ತು ಎಸ್ಕೇಪ್ ಆಗುತ್ತೆ. ಈ ಎಸ್ಕೇಪ್ ಫೀಲ್ಡ್ ಏನು ಮಾಡುತ್ತೆ ಅಂದರೆ ಇಟ್ ಈಸ್ ಸೇಯಿಂಗ್ ದ ರಿಸೀವರ್ ದ್ಯಾಟ್ ಈ ಫ್ಲ್ಯಾಗಿಂದ ಎಸ್ಕೇಪ್ ಇದ್ದರೆ ಯು ಹ್ಯಾವ್ ಟು ಇಗ್ನೋರ್ ದಿಸ್ ಫ್ಲ್ಯಾಗ್, ಡೋಂಟ್ ಕನ್ಸಿಡರ್ ದಿಸ್ ಫ್ಲ್ಯಾಗ್ ಆಸ್ ದ ಎಂಡ್ ಅಂತ. ಈ ಫ್ಲ್ಯಾಗ್ ಹಿಂದೆಗಡೆ ಇಲ್ಲೆಲ್ಲೂ ಎಸ್ಕೇಪ್ ಇಲ್ಲ, ಸೊ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಆ್ಯಕ್ಚುಯಲ್ ಎಂಡ್ ಆಫ್ ದ ಫ್ರೇಮ್ ಅಂತ. ಈ ಎಸ್ಕೇಪ್ ಬಂದಿದ ತಕ್ಷಣ ಈ ಎಸ್ಕೇಪಿಂದನೂ ಒಂದು ಎಸ್ಕೇಪ್ ಆ್ಯಡ್ ಮಾಡ್ತೀವಿ, ಬಿಕಾಸ್ ದಿಸ್ ಎಸ್ಕೇಪ್ ಈಸ್ ಆ್ಯಕ್ಚುಯಲ್ ಡೇಟಾ. ನಾವಿಲ್ಲಿ ಎಸ್ಕೇಪ್ ಇದು ಇಗ್ನೋರ್ ಆಗಿಬಿಡುತ್ತೆ ಈ ಎಸ್ಕೇಪು, ಬಟ್ ಈ ಎಸ್ಕೇಪ್ ಇಲ್ಲಿ ಇಗ್ನೋರ್ ಆಗಬಾರ್ದು. ಅದ್ರ ಹಿಂದೆಗಡೆ ಒಂದು ಎಸ್ಕೇಪ್ ಆ್ಯಡ್ ಮಾಡಿದಾಗ ಇಟ್ ಈಸ್ ಸೇಯಿಂಗ್ ದ ರಿಸೀವರ್ ದ್ಯಾಟ್ ಈ ಎಸ್ಕೇಪ್ ಹಿಂದೆಗಡೆ ಒಂದು ಎಸ್ಕೇಪ್ ಇದೆ, ಯು ಡೋಂಟ್ ಇಗ್ನೋರ್ ದಿಸ್ ಎಸ್ಕೇಪ್, ಜಸ್ಟ್ ಇಗ್ನೋರ್ ಒನ್ ಎಸ್ಕೇಪ್ ಅಂತ. ಸೊ ಎಸ್ಕೇಪ್ ವಿಲ್ ಬಿ ರಿಮೂವ್ಡ್ ಬೈ ರಿಸೀವರ್. ನೆಕ್ಸ್ಟ್ ವಿ ಹ್ಯಾವ್ ಬಿಟ್ ಓರಿಯೆಂಟೆಡ್. ಸೇಮ್ ಅದೇ ಥರ ಅಲ್ಲಿ ಹೇಗೆ ಬೈಟ್ ಓರಿಯೆಂಟೆಡ್ ಫ್ಲ್ಯಾಗ್ ಮತ್ತು ಎಸ್ಕೇಪ್ ಆ ಥರ ಇತ್ತು, ಇಲ್ಲಿ ಬಿಟ್ ಓರಿಯೆಂಟೆಡ್ ಇದೆ. ದಟ್ ಈಸ್ ಬಿಟ್ ಸೀಕ್ವೆನ್ಸ್ ಆಫ್ ಬಿಟ್ಸ್ ವಿಲ್ ಬಿ ಸೆಂಟ್. ಮೋಸ್ಟ್ ಪ್ರೋಟೋಕಾಲ್ ಯೂಸಸ್ ಎ ಸ್ಪೆಷಲ್ 8-bit ಪ್ಯಾಟ್ರನ್ ಫ್ಲ್ಯಾಗ್. ಸೊ ಫ್ಲ್ಯಾಗ್ ಯಾವಾಗಲೂ 1 0 ಫಾಲೋಡ್ ಬೈ 6 1s, ಕೊನೆಯಲ್ಲಿ 1 0 ಇರುತ್ತೆ. ಸೊ ದೇ ಆರ್ ದ ಡಿಲಿಮಿಟರ್ಸ್ ಟು ಡಿಫೈನ್ ದ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ಫ್ರೇಮ್. ಇಫ್ ದ ಫ್ಲ್ಯಾಗ್ ಪ್ಯಾಟ್ರನ್ ಅಪಿಯರ್ಸ್ ಇನ್ ಡೇಟಾ, single 1 bit is stuffed to prevent pattern from looking like flag. The strategy is called bit stuffing. ಅಲ್ಲಿ ಬೈಟು, ಇಲ್ಲಿ ಬಿಟ್. The bit stuffing 0 is added after 5 consecutive ones, which is later removed by receiver. ಸೊ ಅಲ್ಲಿ ಡೇಟಾ ಫ್ಲ್ಯಾಗ್ ಅಂತ ಬಂದಾಗ ನಾವೇನು ಮಾಡ್ತಿದ್ವಿ, ಎಸ್ಕೇಪ್ ಆ್ಯಡ್ ಮಾಡ್ತಿದ್ವಿ. ಇಲ್ಲಿ ಬಿಟ್ ಸ್ಟಫಿಂಗಲ್ಲಿ ಏನಾಗುತ್ತೆ ಅಂದರೆ 1 2 3 4 5 6. ಸೊ ಈ 6 1s ಬಂದಿದ ತಕ್ಷಣ ರಿಸೀವರ್ ವಿಲ್ ಅಸ್ಯೂಮ್ ದಟ್ ದಿಸ್ ಈಸ್ ದ ಫ್ಲ್ಯಾಗ್ ಅಂತ. ಬಟ್ ಡೇಟಾ ಸೆಂಡ್ ಮಾಡಬೇಕಾದ್ರೆ ಡೇಟಾ ಒಳಗಡೆನೇ ಈ 6 1s ಇದ್ದರೆ ಏನು ಮಾಡಬೇಕು, ಸೊ 5 1s ಆದಮೇಲೆ 1 2 3 4 5 ಈ 5 1s ಆದಮೇಲೆ 1 0 ಆ್ಯಡ್ ಮಾಡಿದರೆ ರಿಸೀವರ್ ವಿಲ್ ನೋ, ಸೊ ದಿಸ್ ಈಸ್ ನಾಟ್ ದ ಎಂಡ್ ಆಫ್ ದ ಫ್ರೇಮ್, ಸೊ ಇದು ಫ್ಲ್ಯಾಗ್ ಅಲ್ಲ, ಐ ಶುಡ್ ನಾಟ್ ಎಂಡ್. ಸೊ ಫರ್ದರ್ ಮುಂದೆ ಹೋಗಿ ಇನ್ನೂ ನೋಡಬೇಕು ಅಂತ. ಫ್ರೇಮ್ ಸೆಂಟ್ ದಟ್ ಈಸ್ ಇದು ಮೇಲ್ಗಡೆ ಅಪ್ಪರ್ ಲೇಯರಿಂದ ಡೇಟಾ ಬರ್ತಿರೋದು, ಇದು ಸ್ಟಫ್ ಆಗಿ ಈ ಥರ ಬರ್ತಿದೆ. ಸೊ ಇಲ್ಲಿ 1 2 3 4 5 6 1s ಇದೆ, ಅದಕ್ಕೆ 5 1s ಆದಮೇಲೆ 1 0 ಆ್ಯಡ್ ಮಾಡ್ಕೊಂಡಿದ್ದೀವಿ. 5 1s ಆದಮೇಲೆ 1 0 ಆ್ಯಡ್ ಮಾಡಿದ್ದೀವಿ. ಅನ್ಸ್ಟಫ್ ಆದಾಗ ಸೇಮ್ ಡೇಟಾ ಏನಿರುತ್ತೋ ಅದೇ ಬರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ವಾಟ್ ಆರ್ ದ ಟೈಪ್ಸ್ ಆಫ್ ಎರರ್, ಎಕ್ಸ್ಪ್ಲೈನ್ ಹ್ಯಾಮಿಂಗ್ ಡಿಸ್ಟೆನ್ಸ್ ಆ್ಯಂಡ್ ಮಿನಿಮಮ್ ಹ್ಯಾಮಿಂಗ್ ಡಿಸ್ಟೆನ್ಸ್ ವಿತ್ ಸೂಟಬಲ್ ಎಕ್ಸಾಂಪಲ್. So there are 2 types of error. One is single bit error and burst error. Single bit error ಅಲ್ಲಿ the term single bit error means that only 1 bit of given data unit is changed. ಸೊ ಏನಾದರೂ ಡೇಟಾ ಸೆಂಡ್ ಮಾಡ್ತಿದ್ರೆ 1 2 3 4 ರಿಸೀವ್ ಆಗೋದು 1 1 0 0 1 ಆದರೆ ಇಲ್ಲಿ ಜಸ್ಟ್ 1 ಬಿಟ್ ಮಾತ್ರ ಚೇಂಜ್ ಆಗಿರೋದಲ್ವಾ, ಸೊ ಅದು ಸಿಂಗಲ್ ಬಿಟ್ ಆಗುತ್ತೆ. ಬರ್ಸ್ಟ್ ಎರರಲ್ಲಿ ದ ಟರ್ಮ್ ಬರ್ಸ್ಟ್ ಎರರ್ ಮೀನ್ಸ್ that 2 or more bit in the data unit have changed from 1 to 0 or from 0 to 1. ಸಿಂಗಲ್ ಬಿಟ್ಟಲ್ಲಿ ಜಸ್ಟ್ 1 ಬಿಟ್ ಚೇಂಜ್ ಆಗುತ್ತೆ. ಬರ್ಸ್ಟ್ ಎರರಲ್ಲಿ 2 or more, ಯು ಕ್ಯಾನ್ ಸಿ ಹಿಯರ್ 1 0 ಆಗಿದೆ, 0 1 ಆಗಿದೆ, 1 0 ಆಗಿದೆ, 0 1 ಆಗಿದೆ. ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಬರ್ಸ್ಟ್ ಎರರ್. ಹ್ಯಾಮಿಂಗ್ ಡಿಸ್ಟೆನ್ಸ್, ಆಸ್ ವಿ saw previously, hemming distance between 2 words is the number of difference between corresponding bits. The difference between 2 words x and y is given by d of x comma y. The hemming distance can easily be found by applying XOR on 2 words and count the number of ones. ನೋಡಿನೇ ಹೇಳ್ಬಿಡ್ಬೋದು ಏನೇನಿದೆ ಅಂತ. ಯು ಜಸ್ಟ್ ಆ್ಯಡ್ ದಿಸ್ ವೈಲ್ ರೈಟಿಂಗ್ ದ ಆನ್ಸರ್, ಸೊ ವಿ ವಿಲ್ ಗೆಟ್ ದ ಮಾರ್ಕ್ಸ್. ಹ್ಯಾಮಿಂಗ್ ಡಿಸ್ಟೆನ್ಸ್ ಆಫ್ ದಿಸ್ ಬೋತ್. ಸೊ ಈ 2 ಕೋಡ್ ವರ್ಡ್ ಇದೆ, ಈ ಕೋಡ್ ವರ್ಡಲ್ಲಿ XOR ಅಪ್ಲೈ ಮಾಡ್ತಿದ್ದಾರೆ. 1 0 1 0 ಎಷ್ಟೆಷ್ಟು ಬಿಟ್ ಚೇಂಜ್ ಆಗಿದೆ ಅಂತ. ಸೊ ಐ ಹೋಪ್ ಎವ್ರಿ ಒನ್ ನೋಸ್ XOR. 2 ಬಿಟ್ ಒಂದೇ ಇದ್ದರೆ 0 ಬರುತ್ತೆ, 2 ಬಿಟ್ ಚೇಂಜ್ ಇದ್ದರೆ 1 ಆಗುತ್ತೆ. ಸೊ ಇಲ್ಲಿ 3 ನಂಬರ್ಸ್ ನಮ್ಗೆ 1 ಬಂದಿದೆ, ಸೊ ದಟ್ ಹ್ಯಾಮಿಂಗ್ ಡಿಸ್ಟೆನ್ಸ್ 3 ಅಂತ ಆಯಿತು. ನೆಕ್ಸ್ಟು ಮಿನಿಮಮ್ ಹ್ಯಾಮಿಂಗ್ ಡಿಸ್ಟೆನ್ಸ್. ಮಿನಿಮಮ್ ಹ್ಯಾಮಿಂಗ್ ಡಿಸ್ಟೆನ್ಸ್ ಅಂದರೆ ಸ್ಮಾಲೆಸ್ಟ್ ನಂಬರ್ ಆಫ್ ಬಿಟ್ ಪೊಸಿಷನ್ ಇನ್ ವಿಚ್ 2 ವ್ಯಾಲಿಡ್ ಕೋಡ್ ವರ್ಡ್ ಡಿಫರ್. It tells how many error can be detected or corrected. So distance 2 idre detects 1 error, distance 3 idre corrects 1 error. So don't confuse this. Hemming distance 2 idre detects 1 error. Hemming distance enadru 3 bandre corrects 1 error. So ಇಲ್ಲಿ ನಮಗೆ 3 ಬಂದಿದೆ, ಸೊ ಇಟ್ ವಿಲ್ ಕರೆಕ್ಟ್ 1 error. ಯಾವುದಾದ್ರೂ ಒಂದನ್ನು ಇದು ರಾಂಗ್ ಇದೆ ಅಂತ ಹೇಳುತ್ತೆ. ಬಟ್ ಹ್ಯಾಮಿಂಗ್ ಡಿಸ್ಟೆನ್ಸ್ ಏನಾದರೂ ಇಲ್ಲಿ 2 ಬಂದಿದ್ದರೆ ಅಡ್ಜಸ್ಟ್ ಹೇಳ್ತಿತ್ತು ಅಷ್ಟೇ ರಿಸೀವರ್ಗೆ,
ದ್ಯಾಟ್ ಒಂದು ಎರರ್ ಇದೆ ಅಂತ. ಓಕೆನಾ. ಸೊ ಫಾರ್ ದಿಸ್ ದ ಎಕ್ಸಾಂಪಲ್ ಟೇಕ್ ದ ಕೋಡ್ 000011101 ಅಂತ. ಸೊ ಇದನ್ನು ಕಾಂಬಿನೇಷನ್ ಮಾಡಬೇಕು ನೀವು. ಸೊ 00ನ ಇದ್ರ ಜೊತೆ ಸೊ ದಟ್ ಕಾಂಬಿನೇಷನ್ ಆಗುತ್ತೆ. ಸೊ 0000111 2 ಬಿಟ್ಸ್ ಆರ್ ಡಿಫರಿಂಗ್ ಅಲ್ವಾ. ಸಿ ಈ 2 ಬಿಟ್ ಡಿಫರ್ ಆಗ್ತಿದೆ. ಮಿನಿಮಮ್ ಡಿಸ್ಟೆನ್ಸ್ 2 ಆಗುತ್ತೆ. ಇಲ್ಲೂ ಅಷ್ಟೇ 2, ನೆಕ್ಸ್ಟು ಅಷ್ಟೇ 2 ಆಗ್ತಿದೆ. ಸೊ 2 ಫಾರ್ ಆಲ್. ಇಟ್ ಕ್ಯಾನ್ ಜಸ್ಟ್ ಡಿಟೆಕ್ಟ್ 1 ಎರರ್, ಇಟ್ ಕೆನಾಟ್ ಕರೆಕ್ಟ್ ಎನಿ ಎರರ್ ಅಷ್ಟೆ. ಸೊ ಎಚ್ ಡಿ ಎಲ್ ಸಿ ಪ್ರೋಟೋಕಾಲ್ದು ಒಂದು ಕ್ವಶನ್ ಇದೆ. HDLC ಹೈ ಲೆವೆಲ್ ಡೇಟಾ ಲಿಂಕ್ ಪ್ರೋಟೋಕಾಲ್. ಇಟ್ ಈಸ್ ಎ ಬಿಟ್ ಓರಿಯೆಂಟೆಡ್ ಪ್ರೋಟೋಕಾಲ್ ಫಾರ್ ಕಮ್ಯುನಿಕೇಷನ್ ಓವರ್ ಪಾಯಿಂಟ್ ಟು ಪಾಯಿಂಟ್ ಆ್ಯಂಡ್ ಮಲ್ಟಿ ಪಾಯಿಂಟ್ ಲಿಂಕ್ಸ್. ಸೊ ಪಾಯಿಂಟ್ ಟು ಪಾಯಿಂಟ್ ಅಂದರೆ ಒನ್ ಸಿಸ್ಟಮ್ ಟು ಅನದರ್ ಡೈರೆಕ್ಟ್. ಮಲ್ಟಿ ಪಾಯಿಂಟ್ ಅಂದರೆ ದೆರ್ ವಿಲ್ ಬಿ ಅನದರ್ ಲೈಕ್ systems like this. HDLC provides 2 common transfer modes, normal response mode and asynchronous balanced mode ಅಂತ 2 ಮೋಡ್ ಇದೆ HDLC ಪ್ರೋಟೋಕಾಲಲ್ಲಿ. ಫಸ್ಟು NRMನ ನೋಡೋಣ. ಇನ್ NRM, ದಟ್ ಈಸ್ ನಾರ್ಮಲ್ ರೆಸ್ಪಾನ್ಸ್ ಮೋಡ್, ದ ಸ್ಟೇಷನ್ ಕಾನ್ಫಿಗರೇಷನ್ ಈಸ್ ಅನ್ಬ್ಯಾಲೆನ್ಸ್ಡ್. ಸ್ಟೇಷನ್ ಕಾನ್ಫಿಗರೇಷನು ಬ್ಯಾಲೆನ್ಸ್ಡ್ ಆಗಿರಲ್ಲ. ವಿ ಹ್ಯಾವ್ 1 ಪ್ರೈಮರಿ ಆ್ಯಂಡ್ ಮಲ್ಟಿಪಲ್ ಸೆಕೆಂಡರಿ ಸ್ಟೇಷನ್. ಪ್ರೈಮರಿ ಸ್ಟೇಷನ್ ಸೆನ್ಸ್ ದ ಕಮಾಂಡ್, ಸೆಕೆಂಡರಿ ಸ್ಟೇಷನ್ ಕ್ಯಾನ್ ರೆಸ್ಪಾಂಡ್. ಸೊ ಒಂದೇ ಒಂದು ಪ್ರೈಮರಿ ಇರುತ್ತೆ, ಮಲ್ಟಿಪಲ್ ಸೆಕೆಂಡರಿ ಇರುತ್ತೆ. ಸಿ ಮಲ್ಟಿ ಪಾಯಿಂಟಲ್ಲಿ ವಿ ಕ್ಯಾನ್ ಸಿ ಸೆಕೆಂಡರಿ 2 ಇದೆ. ಸೊ NRM ಇಸ್ ಯೂಸ್ಡ್ ಫಾರ್ ಬೋತ್ ಪಾಯಿಂಟ್ ಟು ಪಾಯಿಂಟ್ ಆ್ಯಂಡ್ ಮಲ್ಟಿ ಪಾಯಿಂಟ್. ಸೊ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನಿಗೆ ಯೂಸ್ ಆಗುತ್ತೆ. ಪ್ರೈಮರಿ ಕಮ್ಯಾಂಡ್ನ ಸೆಂಡ್ ಮಾಡ್ತಿದೆ, ಸೆಕೆಂಡರಿ ರೆಸ್ಪಾನ್ಸ್ನ ಕಳಿಸ್ತಿದೆ ತಿರ್ಗಾ ವಾಪಸ್ಸು. ಮಲ್ಟಿ ಪಾಯಿಂಟಲ್ಲಿ ದೆರ್ ಆರ್ 2 ಸೆಕೆಂಡರಿ, ದಟ್ ಈಸ್ ಮಲ್ಟಿ ಸೆಕೆಂಡರಿ ಡಿವೈಸಸ್. ರೆಸ್ಪಾನ್ಸ್ ಸೆಂಡ್ ಆಗ್ತಿದೆ, ಪ್ರೈಮರಿಯಿಂದ ಕಮ್ಯಾಂಡ್ ಸೆಂಡ್ ಆಗ್ತಿದೆ. ಅಸಿಂಕ್ರನಸ್ಸಲ್ಲಿ ಏನಾಗುತ್ತೆ ಅಂದರೆ ಇಟ್ ಜಸ್ಟ್ ಸಪೋರ್ಟ್ಸ್ ಪಾಯಿಂಟ್ ಟು ಪಾಯಿಂಟ್. ಓಕೆ, ದ ಕಾನ್ಫಿಗರೇಷನ್ ಈಸ್ ಬ್ಯಾಲೆನ್ಸ್ಡ್. ಅಲ್ಲಿ ಅನ್ಬ್ಯಾಲೆನ್ಸ್ಡು, ಇಲ್ಲಿ ಬ್ಯಾಲೆನ್ಸ್ಡ್. ದ ಲಿಂಕ್ ಇಸ್ ಪಾಯಿಂಟ್ ಟು ಪಾಯಿಂಟ್. ಈಚ್ ಸ್ಟೇಷನ್ ಫಂಕ್ಷನ್ ಆಸ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಇಲ್ಲಿ ಏನಾಗ್ತಿತ್ತು ಅಂದರೆ ಒಂದೇ, ಇದು ಪ್ರೈಮರಿ, ಇದು ಸೆಕೆಂಡರಿ. ಬಟ್ ಇಲ್ಲಿ ಒಂದು ಡಿವೈಸ್ ಇಟ್ ವಿಲ್ ಫಂಕ್ಷನ್ ಆಸ್ ಬೋತ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ, ದಟ್ ಈಸ್ ಕಂಬೈನ್ಡ್. ಬೋತ್ ಇಟ್ ಕ್ಯಾನ್ ಸೆಂಡ್ ಕಮಾಂಡ್ ಆ್ಯಂಡ್ ರೆಸ್ಪಾನ್ಸ್. We have HDLC frames. There are 3 different types of frame in HDLC protocol. So I said in control field alva. So IUSR subfield of this HDLC anta. So ಆ control field ಅಲ್ಲಿ ಬರೋದು IUS frames. So there are 3 types of frames in HDLC protocol. I frame ಇದೆ, ಐ ಫ್ರೇಮ್ ಬೇರೆ, ಅದು ಐ ಕಂಟ್ರೋಲ್ ಫೀಲ್ಡ್ ಬೇರೆ, ಸರಿನಾ. ಸೊ ಐ ಫ್ರೇಮ್ ಯೂಸ್ ಟು ಟ್ರಾನ್ಸ್ಪೋರ್ಟ್ ಯೂಸರ್ ಡೇಟಾ ಆ್ಯಂಡ್ ಕಂಟ್ರೋಲ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಯೂಸರ್ ಡೇಟಾ. ಸೊ ಅಲ್ಲಿ ಐ ಫ್ರೇಮಲ್ಲಿ ಏನು ನೋಡ್ತೀವಿ ಅಂದರೆ ಈ ಐ ಫ್ರೇಮ್ ಒಳಗಡೆ ಬರೋ ಕಂಟ್ರೋಲ್ ಫೀಲ್ಡ್ನ ನೋಡ್ತೀವಿ. ಇಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಫೀಲ್ಡ್ನ ನೋಡ್ತಿದ್ದೀವಿ. ಫ್ಲ್ಯಾಗ್. ಸೊ ಸ್ಟಾರ್ಟಿಂಗ್ ಆ್ಯಂಡ್ ಎಂಡ್ ಫ್ಲ್ಯಾಗ್ ಇದೆ. ಅಡ್ರೆಸ್, ಕಂಟ್ರೋಲ್, ಯೂಸರ್ ಇನ್ಫಾರ್ಮೇಷನ್, FCS. ಸೊ ಫ್ಯಾಕ್ ಅಂತ ನೆನ್ಪಿಟ್ಕೊಳ್ಳಿ. ಫ್ಲ್ಯಾಗ್, ಅಡ್ರೆಸ್, ಕಂಟ್ರೋಲ್, user information, FCS, flag. So S frame are used to transport only control information. This is because see we don't have user information here. It has only control information. User information is deducted from this. So it only transfers control information. Next to U frame alli control information jothe management info. So information carried by U frame is intended for managing link itself. ಆಮೇಲೆ ಈ ಫೀಲ್ಡ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫ್ಲ್ಯಾಗ್ ಅಂದರೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡನ್ನು ಡಿಫೈನ್ ಮಾಡುತ್ತೆ. ಇನ್ HDLC ಫ್ರೇಮ್ ಫ್ಲ್ಯಾಗ್ ಫೀಲ್ಡ್ ಈಸ್ ಆಫ್ 8-bit ಸೀಕ್ವೆನ್ಸ್. ಸೊ ದಿಸ್ ಈಸ್ ದ 8-bit ಸೀಕ್ವೆನ್ಸ್, 0 ಫಾಲೋಡ್ ಬೈ 6 1s ಆ್ಯಂಡ್ 0 ಆ್ಯಂಡ್ ಐಡೆಂಟಿಫೈಸ್ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ಫ್ರೇಮ್. ಅಡ್ರೆಸ್ಸಲ್ಲಿ ಕಂಟೈನ್ಸ್ ಅಡ್ರೆಸ್ ಆಫ್ ಸೆಕೆಂಡರಿ ಸ್ಟೇಷನ್. ಸೊ ಸೆಕೆಂಡರಿ ಸ್ಟೇಷನ್ ಅಡ್ರೆಸ್ನ ಕಂಟೈನ್ ಮಾಡುತ್ತೆ. ಸಪೋಸ್ ಇಫ್ ಪ್ರೈಮರಿ ಸ್ಟೇಷನ್ ಅಡ್ರೆಸ್ ಕಂಟೈನ್ ಆಗ್ತಿದ್ರೆ, ಸೊ ಇಟ್ ಕಂಟೈನ್ಸ್ 2 ಅಡ್ರೆಸ್. ಪ್ರೈಮರಿ ಸ್ಟೇಷನ್ ಏನಾದರೂ ಫ್ರೇಮ್ನ ಕಳಿಸ್ತಿದ್ರೆ 2 ಅಡ್ರೆಸ್ ಇದು ಮಾಡುತ್ತೆ, ಕಂಟೈನ್ ಮಾಡುತ್ತೆ. ಇಫ್ ಸೆಕೆಂಡರಿ ಸ್ಟೇಷನ್ ಕ್ರಿಯೇಟೆಡ್ ದ ಫ್ರೇಮ್ ದೆನ್ ಇಟ್ ಕಂಟೈನ್ಸ್ ಫ್ರಮ್ ಅಡ್ರೆಸ್. ಫ್ರೇಮ್ನ ಏನಾದರೂ ಪ್ರೈಮರಿ ಸ್ಟೇಷನ್ ಏನಾದರೂ ಕ್ರಿಯೇಟ್ ಮಾಡಿದರೆ 2 ಅಡ್ರೆಸ್ ಇರುತ್ತೆ, ಅಥವಾ ಸೆಕೆಂಡರಿ ಸ್ಟೇಷನ್ ಏನಾದರೂ ಕ್ರಿಯೇಟ್ ಮಾಡಿದರೆ ಫ್ರಮ್ ಅಡ್ರೆಸ್ ಇರುತ್ತೆ. ಸೊ ಕಂಟ್ರೋಲ್ ಫೀಲ್ಡ್ ಇಸ್ 1 or 2 byte segment of frame for flow and error control. So this we all know. FCS ಅಲ್ಲಿ the frame check sequence is HDLC error detection field. It contains either 2 or 4 byte. ಸೊ ಕಂಟ್ರೋಲ್ ಫೀಲ್ಡು ಫ್ರೇಮ್ ಫಾರ್ ಫ್ಲೋ ಆ್ಯಂಡ್ ಎರರ್ ಕಂಟ್ರೋಲ್, ಬಟ್ FCSಸು ಎರರ್ ಡಿಟೆಕ್ಷನ್ಗೆ. ಕಂಟ್ರೋಲ್ ಫೀಲ್ಡ್ ಫಾರ್ ಆಲ್ 3 ಫ್ಲೇಮ್ಸ್. ಸೊ ಯು ಹ್ಯಾವ್ ಟು ರೈಟ್ ದಿಸ್ ಕಂಟ್ರೋಲ್ ಫೀಲ್ಡ್ ಫಾರ್ ಆಲ್ 3 ಫ್ರೇಮ್ಸ್. ಇದನ್ನು IUS ಅದನ್ನು ಅಟ್ಲೀಸ್ಟ್ ಯು ಹ್ಯಾವ್ ಟು ಡ್ರಾ ದೋಸ್ ಡಯಾಗ್ರಾಮ್ಸ್. ಓಕೆ. ಇನ್ಫಾರ್ಮೇಷನ್ ಫೀಲ್ಡ್ ಕಂಟೈನ್ಸ್ ಡೇಟಾ ಫ್ರಮ್ ನೆಟ್ವರ್ಕ್ ಲೇಯರ್ ಆರ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್. Next we have CSMA CD, that is collision detection. First we studied about collision avoidance. Now collision detection.
So in this method, station monitors the medium after it sends a frame to see if transmission was successful. If so, station is finished. If, however, there is a collision, the frame is sent again. So collision detection ಅಲ್ಲಿ ಅದು ಜಸ್ಟ್ ಡಿಟೆಕ್ಟ್ ಮಾಡುತ್ತಷ್ಟೇ. ಸೊ ಇಫ್ ದೆರ್ ಆರ್ ಟೂ ಫ್ರೇಮ್ಸ್ ಒಂದೇ ಸಲ ಕಳಿಸ್ತಿದ್ದಾಗ ಕೊಲಿಷನ್ ಆಗತ್ತೆ ಅಂತ ಡಿಟೆಕ್ಟ್ ಮಾಡುತ್ತೆ, ಬಟ್ ಅವಾಯ್ಡ್ ಮಾಡಲ್ಲ. ಸಿ ಎಲಿ ಅವಾಯ್ಡ್ ಮಾಡುತ್ತೆ. ಸಿ ಹಿಯರ್ ಐ ಹ್ಯಾವ್ ಡ್ರಾನ್ ದ ಎಕ್ಸಾಂಪಲ್. ಎ ಬಿ ಸಿ ಡಿ ಅಂತ ಲೈಕ್ ದೆರ್ ಆರ್ 3 or 4 ಸಿಸ್ಟಮ್ಸ್. ಸೊ ಫಸ್ಟ್ ಬಿಟ್ ಇಲ್ಲಿಂದ ಒಂದು ಫ್ರೇಮ್ ಸೆಂಡ್ ಆಗ್ತಿದೆ, ಅದೇ ಟೈಮ್ಗೆ ಸಿಯಿಂದನೂ ಒಂದು ಫ್ರೇಮ್ ಸೆಂಡ್ ಆಗ್ತಿದೆ. ಬಟ್ ಇಟ್ ವಿಲ್ ನೋ ಅಟ್ ದಿಸ್ ಪಾಯಿಂಟ್ ದಟ್ ಒಂದು ಫ್ರೇಮ್ ಬರ್ತಿದೆ, ಸೊ ದಟ್ ಕೊಲಿಷನ್ ಆಗುತ್ತೆ ಅಂತ. ಆವಾಗ ಇಟ್ ವಿಲ್ ಚೇಂಜ್ ಇಟ್ಸ್ ಪಾತ್. ನೋಡಿ, ದಿಸ್ ಚೇಂಜ್ ಆಫ್ ಪಾತ್ ಇದು T1 ಸೆಕೆಂಡ್ಸಲ್ಲಿ ಕಳಿಸುತ್ತೆ ಟು T3 ಆ್ಯಂಡ್ T2 ಸೆಕೆಂಡಲ್ಲಿ ಇದಕ್ಕೆ ಗೊತ್ತಾಗುತ್ತೆ ದಟ್ ಕೊಲಿಷನ್ ಆಗ್ತಿದೆ ಅಂತ. ಕೊಲಿಷನ್ ಅಕರ್ಸ್, ಸೊ ಸೀಸ್ ಕೊಲಿಷನ್ ಡಿಟೆಕ್ಷನ್ ಆ್ಯಂಡ್ ಅಬೋರ್ಷನ್. ಸೊ ಡಿಟೆಕ್ಟ್ ಮಾಡಿ ಅಬೋರ್ಟ್ ಆಗುತ್ತೆ, ದಟ್ ಈಸ್ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಏಸ್ ಕೊಲಿಷನ್ ಡಿಟೆಕ್ಷನ್ ಆ್ಯಂಡ್ ಅಬೋರ್ಷನ್ ಇಲ್ಲಾಗುತ್ತೆ. ಓಕೆ, ದಟ್ ಈಸ್ ಹಿಯರ್ ಇಟ್ ಕಮ್ಸ್ ಲೈಕ್ ದಿಸ್ ಅಲ್ವಾ. ಸೊ ಏಸ್ ಕೊಲಿಷನ್ ಡಿಟೆಕ್ಷನ್ ಆ್ಯಂಡ್ ಅಬೋರ್ಷನ್. ಸೊ ದಟ್ಸ್ ಇಟ್. ಇಲ್ಲಿ T1 and T4, this side transmission times T2 and T3. Keep that in mind. We have flowchart here. K is equals to 0. Apply one persistent method. So there are some persistence method. So ಆದರೆ ಯಾವುದಾದ್ರೂ ಒಂದು ಅಪ್ಲೈ ಮಾಡಿ ಅಂತ ಹೇಳ್ತಿದೆ. ನೆಕ್ಸ್ಟು ಡನ್ ಆರ್ ಕೊಲಿಷನ್. ಟ್ರೂ ಆದರೆ ಕೊಲಿಷನ್ ಡಿಟೆಕ್ಟೆಡ್ ಅಂತ ನೋಡುತ್ತೆ. ಇಲ್ವಾ, ಓಕೆ, ಇಟ್ ವಿಲ್ ಜಸ್ಟ್ ಟ್ರಾನ್ಸ್ಫರ್. ಫಾಲ್ಸ್. ಕೊಲಿಷನ್ ಏನಾದರೂ ಇಲ್ಲಿ ಫಾಲ್ಸ್ ಆದರೆ ಟ್ರಾನ್ಸ್ಮಿಟ್ ಆ್ಯಂಡ್ ರಿಸೀವ್ ಅಗೇನ್ ಇಟ್ ವಿಲ್ ಗೋ. ಆ್ಯಂಡ್ ಇಲ್ಲಿ ಸೆಂಡ್ ಜಾಮಿಂಗ್ ಸಿಗ್ನಲ್. K is equals to K+1 ಫಾರ್ ಅಕ್ನಾಲೆಡ್ಜ್ಮೆಂಟ್. K less than 15, ದಟ್ ಈಸ್ ಲಿಮಿಟ್ಗಿಂತ ಕಮ್ಮಿ ಇದ್ದರೆ ಇಟ್ ವಿಲ್ ಕ್ರಿಯೇಟ್ ರ್ಯಾಂಡಮ್ ನಂಬರ್, ವೆಯ್ಟ್ ಫಾರ್ ಸಮ್ ಸೆಕೆಂಡ್ ಆ್ಯಂಡ್ 0. ಲಿಮಿಟ್ಗಿಂತ ಅದೇನಾದರೂ ಎಕ್ಸೀಡ್ ಆದರೆ ಫಾಲ್ಸ್ ಆ್ಯಂಡ್ ಅಬಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ವಾಟ್ ಈಸ್ PPP, ದಟ್ ಈಸ್ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. ವಾಟ್ ಆರ್ ದ ಸರ್ವಿಸ್ ಪ್ರೊವೈಡೆಡ್ ಬೈ PPP? The most common protocol for point-to-point access is point-to-point protocol. Internet users connect their home computer to server for an service provider through PPP. So services provided by PPP. ಏನೇನು ಸರ್ವಿಸ್ ಪ್ರೊವೈಡ್ ಮಾಡುತ್ತೆ PPP ಅಂತ? PPP defines format of frame to be exchanged between devices. ಸೊ ಎರಡು ಫ್ರೇಮ್ ಫಾರ್ಮ್ಯಾಟ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಬಿಡುತ್ತೆ. PPP defines how network layer data are encapsulated in data link layer frame. ನೆಟ್ವರ್ಕ್ ಲೇಯರ್ ಡೇಟಾ ಹೇಗೆ ಎನ್ಕ್ಯಾಪ್ಸುಲೇಟ್ ಆಗುತ್ತೆ ಅನ್ನೋದನ್ನ ಡಿಫೈನ್ ಮಾಡುತ್ತೆ. PPP ಡಿಫೈನ್ಸ್ ಹೌ ಟೂ ಡಿವೈಸ್ ಕ್ಯಾನ್ ಅಥೆಂಟಿಕೇಟ್ ಈಚ್ ಅದರ್. ಸೊ ಟೂ ಡಿವೈಸಸ್ ಹೆಂಗೆ ಅಥೆಂಟಿಕೇಟ್ ಆಗುತ್ತೆ ಅಂತ. PPP ಪ್ರೊವೈಡ್ಸ್ ಮಲ್ಟಿಪಲ್ ನೆಟ್ವರ್ಕ್ ಲೇಯರ್ ಸರ್ವಿಸಸ್ ಪ್ರೊವೈಡಿಂಗ್ ವೆರೈಟಿ ಆಫ್ ನೆಟ್ವರ್ಕ್ ಲೇಯರ್ ಪ್ರೋಟೋಕಾಲ್. PPP ಪ್ರೊವೈಡ್ಸ್ ಕನೆಕ್ಷನ್ಸ್ ಓವರ್ ಮಲ್ಟಿಪಲ್ ಲಿಂಕ್ಸ್. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಪ್ಯೂರ್ ಅಲೋಹಾ ಮತ್ತು ಸ್ಲಾಟೆಡ್ ಅಲೋಹಾ ಇದೆ. ಸೊ ಪ್ಯೂರ್ ಅಲೋಹಾ ಲೈಕ್ ನೋ ಟೈಮ್ ಸ್ಲಾಟ್ಸ್, ನೋಟ್ ಕ್ಯಾನ್ ಬಿ ಸೆಂಟ್ ಎನಿ ಟೈಮ್. ಸೊ ಪ್ಯೂರ್ ಅಲೋಹಾ ಅಂದರೆ ದೆರ್ ವಿಲ್ ಬಿ ಸಮ್ ಸಿಸ್ಟಮ್ಸ್ ಲೈಕ್ ದಿಸ್. ಅಲ್ಲಿ ಪ್ಯಾಕೆಟ್ಸು ಹೆಂಗಾದರೂ ಸೆಂಡ್ ಆಗ್ತಿರುತ್ತೆ. ದೆರ್ ವಿಲ್ ಬಿ ನೋ ಸ್ಲಾಟ್, ಟೈಮ್ ಸ್ಲಾಟ್ ಇರಲ್ಲ. ಯಾವಾಗ ಬೇಕಾದರೂ ಈ ಥರ ಪ್ಯಾಕೆಟ್ಸ್ ಸೆಂಡ್ ಆಗ್ತಿರುತ್ತೆ. ಸೊ ನೋ ಟೈಮ್ ಸ್ಲಾಟ್ಸ್, ನೋಟ್ ಕ್ಯಾನ್ ಸೆಂಡ್ ಎನಿ ಟೈಮ್. ಸೊ ಟೈಮ್ ಇಸ್ ಡಿವೈಡೆಡ್ ಇಂಟು ಸ್ಲಾಟ್ಸ್. ಬಟ್ ಇದರಲ್ಲಿ ಸ್ಲಾಟೆಡ್ ಅಲೋಹಾದಲ್ಲಿ ಈ ಟೈಮ್ ಸ್ಲಾಟಲ್ಲಿ ಇದೊಂದೇ ಕಳಿಸ್ಬೇಕು, ನೆಕ್ಸ್ಟ್ ಟೈಮ್ ಸ್ಲಾಟಲ್ಲಿ ನೆಕ್ಸ್ಟ್ ಮಾತ್ರ ಹೋಗಬೇಕು ಅಂತ ಇರುತ್ತೆ. ಟೈಮ್ ಇಸ್ ಡಿವೈಡೆಡ್ ಇಂಟು ಸ್ಲಾಟ್ಸ್. ನೋಟ್ ಸೆಂಡ್ಸ್ ಓನ್ಲಿ ಅಟ್ ಸ್ಟಾರ್ಟ್ ಆಫ್ ಸ್ಲಾಟ್. ಸೊ ಸ್ಲಾಟ್ ಸ್ಟಾರ್ಟ್ ಆದಾಗ ಮಾತ್ರ ನೋಟ್ಸ್ ಕ್ಯಾನ್ ಬಿ ಸೆಂಟ್. ಚಾನ್ಸ್ ಆಫ್ ಕೊಲಿಷನ್ ಈಸ್ ಹೈ. ಸೊ ಇದು ಯಾವಾಗ ಬೇಕಂದ್ರೆ ಅವಾಗ ಹೋಗೋದ್ರಿಂದ ಕೊಲಿಷನ್ ಬೇಗ ಲೈಕ್ ಹೈ ಆಗಿರುತ್ತೆ. ಕೊಲಿಷನ್ ಈಸ್ ಸ್ಲೋ. ನೋ ಟೈಮ್ ಸಿಂಕ್ರನೈಸೇಷನ್ ರಿಕ್ವೈರ್ಡ್. ಸೊ ರಿಕ್ವೈರ್ ಸಿಂಕ್ರನೈಸೇಷನ್ ಆಫ್ ಟೈಮ್ ಸ್ಲಾಟ್ಸ್. ಸೊ ಈ ಥರ ಟೈಮ್ ಸ್ಲಾಟ್ಸ್ ಬೇಕು ಇದಕ್ಕೆ, ಬಟ್ ಇದಕ್ಕೆ ಬೇಡ. ಮ್ಯಾಕ್ಸಿಮಮ್ ಎಫಿಷಿಯನ್ಸಿ, ಇದರ ಎಫಿಷಿಯನ್ಸಿ 18.4%. ದಿಸ್ ಎಫಿಷಿಯನ್ಸಿ ಇಸ್ ಟ್ವೈಸ್ ಆಫ್ ದಿಸ್. Collision can happen in any part of frame. So collision can happen only in 2 frames. Starts in same slot. ಸೊ ಕೊಲಿಷನು ಯಾವ ಪಾರ್ಟಲ್ಲಾದರೂ ಆಗ್ಬೋದು. ಇಲ್ಲಿ 2 ಫ್ರೇಮ್, ಇವಾಗ ಈ ಫ್ರೇಮ್ ಇಲ್ಲಿ ಸ್ಟಾರ್ಟ್ ಆಗಿದೆ, ಇನ್ನೊಂದು ಫ್ರೇಮು ಇಲ್ಲೇ ಸ್ಟಾರ್ಟ್ ಆದರೆ ಅವಾಗ ಕೊಲಿಷನ್ ಆಗುತ್ತೆ ಅಷ್ಟೇ. ಸೊ ಮೋರ್ ವೇಸ್ಟೇಜ್ ಆಫ್ ಬ್ಯಾಂಡ್ವಿಡ್ತ್, ಇಲ್ಲಿ ಯುಟಿಲೈಸೇಷನ್ ಆಫ್ ಬ್ಯಾಂಡ್ವಿಡ್ತ್. ಎಕ್ಸಾಂಪಲ್ಲು ಅರ್ಲಿ ಸ್ಯಾಟಲೈಟ್ ಕಮ್ಯುನಿಕೇಷನ್ ಆರ್ ವಾಕಿ ಟಾಕಿ. ಹಿಯರ್ ಎಕ್ಸಾಂಪಲ್ ಇಸ್ ಡಿಜಿಟಲ್ ರೇಡಿಯೋ ಸಿಸ್ಟಮ್. So second module sums I have already uploaded. You can go and check the video on my channel. So thank you. That's it for module 2.